ನಮಸ್ಕಾರ. ನ್ಯೂಸ್18 ಕನ್ನಡದ 2025ರ ವಾರ್ಷಿಕ ಅವಾರ್ಡ್ಗಳನ್ನು ಕೊಡುವಂತಹ ಸಮಯದಲ್ಲಿ ಮುದ್ದೇನಹಳ್ಳಿಯ ಸಾಯಿಬಾಬಾ ಆಶ್ರಮದ ಆಸ್ಪತ್ರೆಯನ್ನು ಒಂದು ಜನಸಾಮಾನ್ಯರಿಗೆ ಆರೋಗ್ಯ ಸಮಸ್ಯೆಗಳಿದ್ದಾಗ ಅವರಿಗೆ ಒಂದು ಅತ್ಯುತ್ತಮವಾದಂತಹ ಅತ್ಯಂತ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವ ಮತ್ತು ಒಂದು ಬಿಲ್ಲಿಂಗ್ ಕೌಂಟರೇ ಇಲ್ಲದೆ ಇರತಕ್ಕಂತಹ ಒಂದು ಆಸ್ಪತ್ರೆ. ಅದು ಭಕ್ತರು ಭಗವಂತನ ಸ್ವರೂಪಿಯಾಗಿ ಪುಟ್ಟಪರ್ತಿಯ ಸತ್ಯಸಾಯಿ ಬಾಬಾ ಅವರನ್ನ ಕಂಡಿರುವಂಥದ್ದು ಇತಿಹಾಸದ ಭಾಗ. ಅವರ ಪರಂಪರೆಯನ್ನ ಮುಂದುವರಿಸಿಕೊಂಡು ಬರ್ತಾ ಇರುವಂಥವರು ಸದ್ಗುರು ಮಧುಸೂದನ್ ಸಾಯಿ ಅವರು. ಸದ್ಗುರುಗಳೇ ನಮಸ್ಕಾರ. ನಮಸ್ಕಾರ. ಈ ಪ್ರಶಸ್ತಿಯ ವಿಚಾರದಲ್ಲಿನೇ ನಿಮ್ಮನ್ನ ಮಾತನ್ನ ಆರಂಭಿಸ್ತಾ ಇದ್ದೀನಿ. ಬಿಲ್ಲಿಂಗ್ ಕೌಂಟರ್ ಇಲ್ಲದೆ ಸೇವೆಯನ್ನ ಕೊಡಬೇಕು, ಆರೋಗ್ಯ ಸೇವೆಯನ್ನು ಕೊಡಬೇಕು. ಯಾಕಂದ್ರೆ ಕಾರ್ಪೊರೇಟ್ ಹಾಸ್ಪಿಟಲ್ಗಳಿದ್ದಾವೆ, ಬಹಳ ಅದ್ಭುತವಾದಂಥ ಆಸ್ಪತ್ರೆಗಳನ್ನ ಕಟ್ಟಿದಂತಿರ್ತಾರೆ. ಎಷ್ಟೇ ಕಡಿಮೆ ವೆಚ್ಚದಲ್ಲಿ ನಾವು ಕೊಡ್ತೀವಿ ಅಂದ್ರೂ ಕೂಡ ಬಿಲ್ಲಿಂಗ್ ಇಲ್ಲದೇನೆ ನಾವು ಕೊಡ್ತೀವಿ ಅಂತೇಳಿ ಮುಂದೆ ಬರೋದು ಬಹಳ ಕಡಿಮೆ ಜನ, ಅಥವಾ ಇಲ್ವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ. ಯಾಕೆ ಇಂಥದ್ದು ನಿರ್ಧಾರವನ್ನ ಸಾಯಿಬಾಬಾ ಅವರ ಹೆಸರಿನ ಮೂಲಕವಾಗಿ ಶುರುವಾಗಿರ್ತಕ್ಕಂತಹ ಈ ಸಂಸ್ಥೆಯಲ್ಲೂ ಕೂಡ ಯಾವ ರೀತಿಯಾಗಿ ಇದನ್ನು ಮುಂದುವರಿಸ್ಕೊಂಡು ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ? ಮೊದಲನೇದಾಗಿ ನಿಮ್ಮೆಲ್ಲರೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ತುಂಬ ಹೃತ್ಪೂರ್ವವಾದಂಥ ಧನ್ಯವಾದಗಳು ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ತಾವು ಇಷ್ಟೆಲ್ಲ ಹಾಸ್ಪಿಟಲ್ಸ್ ಎಲ್ಲ ನೋಡಿದ ಮೇಲೆ ಕೂಡ ನಮ್ಮ ಹಾಸ್ಪಿಟಲ್ನು ಈ ಸಂಸ್ಥೆಯ ಒಂದು ಚಾರಿಟಿ ಹಾಸ್ಪಿಟಲನ್ನು ಬರಿ ಮಾಡಿಕೊಂಡು ಈ ಸಂಸ್ಥೆಗೆ ಇಂಥ ಗೌರವ ತಾವು ಕೊಟ್ಟಿದ್ದೀರಿ, ಅದಕ್ಕೆ ತುಂಬ ಧನ್ಯವಾದ. ಈ ಹಾಸ್ಪಿಟಲ್ ಇವತ್ತು ಇದು ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಥರ ಒಂದು ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಎರಡೂ ಜೊತೆಯಾಗಿ ಇದೆ ಈ ಸತ್ಯಸಾಯಿ ಗ್ರಾಮ ಮುದ್ದೇನಹಳ್ಳಿನಲ್ಲಿ. ಇಲ್ಲಿ ಎಲ್ಲ ಉಚಿತವಾಗಿ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂತ ತಾವು ಪ್ರಶ್ನಿಸಿದಾಗ ಅದಕ್ಕೆ ಒಂದೇ ಕಾರಣ, ನಾವು ಒಂದೇ ಜಗತ್ತು ಒಂದೇ ಕುಟುಂಬ ಅಂಥದ್ದೊಂದು ಆ ಭಾವನೆಯಲ್ಲಿ ನಾವು ನಂಬ್ತಾ ಇದ್ದೀವಿ. ಅಂದರೆ ಎಲ್ಲರೂ ನಮ್ಮವರೇ, ಬೇರೆಯವರಲ್ಲ. ಈ ವಸುಧೈವ ಕುಟುಂಬಕಂ ಅಂಥದ್ದು ಯಾವುದು ನಮ್ಮ ಉಪನಿಷತ್ತುಗಳಲ್ಲಿ ಬರೆದಿದೆ, ಅದನ್ನೇ ನಾವು ಪುರಸ್ಕರಿಸಿ ನಮ್ಮ ಸಂಸ್ಥೆಯಲ್ಲಿ ಅದನ್ನು ಪೂರ್ಣತಃ ನಾವು ಪಾಲಿಸ್ತಾ ಇದ್ದೀವಿ. ಅದೇ ಬಾಬಾ ಅವರ ಸಂದೇಶ ಕೂಡ, ಎಲ್ಲ ಮಾನವರು ಕೂಡ ನಮ್ಮವರೇ, ನಮ್ಮ ಕುಟುಂಬದ ಸದಸ್ಯವರೇ. ಅದರಲ್ಲಿ ಕೂಡ ಬಡವರು, ಯಾರಿಗೆ ಬೇರೆ ದಾರಿ ಇಲ್ಲ, ಬೇರೆ ಒಂದು ಸಾಮರ್ಥ್ಯ ಇಲ್ಲ, ಅಂಥವ್ರಿಗೆ ನಾವು ನಮ್ಮವರಂತ ಅಂದ್ಕೊಂಡು ಸೇವೆ ಮಾಡೋದು ದೊಡ್ಡ ಪುಣ್ಯ ಅಂತ ಅವ್ರು ಯಾವಾಗಲೂ ಹೇಳ್ತಾ ಬಂದಿದ್ದರು. ಮಾನವ ಸೇವೆಯೇ ಮಾಧವ ಸೇವೆ ಅಂತ ಅವ್ರು ಹೇಳ್ತಾ ಇದ್ರು. ಅದನ್ನೇ ನಾವು ಭಾವಿಸಿಕೊಂಡು ಇಂಥ ಹಾಸ್ಪಿಟಲ್ ಕಟ್ಟಿದ್ದೀವಿ. ಇಲ್ಲಿ ನಾವೆಲ್ಲರೂ ಕೂಡ ಬಾಬಾ ಅವರ ಅನುಯಾಯಿಗಳು, ಭಕ್ತರು. ನಾವು ಅವರ ಸಂಸ್ಥೆಯೆಲ್ಲ ಓದಿದ್ದೀವಿ ಪುಟ್ಟಪರ್ತಿನಲ್ಲಿ. ಆ ಸಮಯದಲ್ಲಿ ಕೂಡ ಅವರ ಪ್ರವಚನಗಳೆಲ್ಲ ಹೇಳಿ ನನಗೆ ತುಂಬ ಪ್ರಭಾವ ಬೀರಿದೆ ನನ್ನ ಮೇಲೆ. ಅಂಥ ಜೀವನ ನಾವು ಮಾಡಬೇಕು, ಅವರ ಆಶೀರ್ವಾದದಿಂದ ಇಂಥ ಸಂಸ್ಥೆಗಳು ನಾವು ಕಟ್ಟಬೇಕು ಅಂತ ಆ ಭಾವನೆ ಇತ್ತು. ಇವತ್ತು ಅವರ ಆಶೀರ್ವಾದದಿಂದ, ಅನುಗ್ರಹದಿಂದ ಇದೆಲ್ಲ ನಡೀತಾ ಇದೆ. ಮೊದಲನೇದಾಗಿ ಅವರೇ ಶುರು ಮಾಡಿದರು ಈ ಕೆಲಸ. ಈ ಉಚಿತವಾದಂಥ ಆಸ್ಪತ್ರೆ ಕಟ್ಟೋದು ಮೊದಲನೇ ಹಾಸ್ಪಿಟಲ್ ಪುಟ್ಟಪರ್ತಿನಲ್ಲೇ ಅವರೇ ಕಟ್ಟಿದ್ರು. ಇವತ್ತು ಅದನ್ನೇ ನಾವು ಇನ್ನು ಮುಂದುವರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟೇ. ಕರುನಾಡು ತಮ್ಮ ಕರ್ಮಭೂಮಿ. ಹೌದು. ನೀವು ಇಲ್ಲಿ ಕನ್ನಡ ಕಲ್ತಿರೋದ್ರಿಂದ ಹಿಡಿದು ತಮ್ಮ ಇಲ್ಲಿ ಕರ್ನಾಟಕದ ಜೊತೆಗಿನ ಕನೆಕ್ಷನ್ ಬಗ್ಗೆ ತಾವು ಹೇಗೆ ಇದನ್ನ ಹೇಳ್ತೀರಿ? ಅದು ನಿಜ. ಕರ್ನಾಟಕ ನನ್ನ ಜನ್ಮಭೂಮಿ ಅಲ್ಲ. ಯಾಕಂದರೆ ನಾವು ಹುಟ್ಟಿದ್ದು ಛತ್ತೀಸ್ಗಢನಲ್ಲಿ. ಆ ಕಾಲದಲ್ಲಿ ಇದು ಮಧ್ಯಪ್ರದೇಶ ಅಂತ ಇತ್ತು. ಸೊ ಅಲ್ಲಿ ನಮ್ಮ ತಾತ ಮುತ್ತಾತ ಅವರೆಲ್ಲರೂ ಸೆಟಲ್ ಆಗಿದ್ದಾರೆ. ನಾನು ತೆಲುಗು ಭಾಷೆಯವರು, ಮಾತೃಭಾಷೆ ತೆಲುಗು. ಆದರೆ ಆ ಬ್ರಿಟಿಷ್ ಕಾಲದಲ್ಲಿ ಎಲ್ಲರಲ್ಲಿ ಹೋಗಿ ರೈಲ್ವೆನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾವೆಲ್ಲರ 3-4 ಜನರೇಷನ್ದ ಅಲ್ಲೇ ಇದ್ದೇವೆ. ಆದರೆ ಪುಟ್ಟಪರ್ತಿಗೆ ನಾವು ಫಸ್ಟ್ ಬಂದಿದ್ದೀನಿ ಅವು ಓದಲಿಕ್ಕೋಸ್ಕರ. ಯಾಕೆಂದರೆ ಉಚಿತವಾದಂಥ ಅಲ್ಲಿ ಯೂನಿವರ್ಸಿಟಿ ಶಿಕ್ಷಣ ಸಿಗ್ತಾ ಇತ್ತು. ಸೊ ಅದಕ್ಕೆ ನಾವು ಬಂದಿದ್ದೀವಿ. ಅಲ್ಲಿಂದ ನನಗೆ ಬಾಬಾ ಅವರು ಫಸ್ಟ್ ಕರ್ನಾಟಕಕ್ಕೆ ಕಲಿಸಿದ್ರು. ಸ್ವಲ್ಪ ಕೆಲಸ ಮಾಡು, ಸ್ವಲ್ಪ ಅನುಭವ ನಿಮಗೆ ಆಗಬೇಕು, ಅದಾದಮೇಲೆ ನಾನು ಕರಿತೀನಿ, ಬೇರೆ ಏನು ಮಾಡಬೇಕು, ಏನು ಸಂಸ್ಥೆಯಲ್ಲಿ ಎಂಥ ಕೆಲಸ ಮಾಡಬೇಕು ಅದ್ರ ಬಗ್ಗೆ ನಾವು ಹೇಳ್ತೀನಿ ಅಂತ ಹೇಳಿದರು. ಆದರೆ ನಾವು ಬೆಂಗಳೂರಿನಲ್ಲಿ ತುಂಬ ವರ್ಷ ಕೆಲಸ ಮಾಡಿದ್ದೀನಿ, ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಬಾಬಾ ನಮ್ಮನ್ನು ಆರಿಸ್ಕೊಂಡು ಇಂಥ ಒಂದು ಕೆಲಸ ನಮಗೆ ಕೊಟ್ಟರು. ಈ ಕರ್ನಾಟಕದಲ್ಲಿ ಇದ್ದು ಇವತ್ತು ನನಗೆ ಬಹುಶಃ 20 ವರ್ಷ ಆಗಿದೆ, 20 ವರ್ಷಕ್ಕಿಂತ ಹೆಚ್ಚು ಆಗಿದೆ. ಅದಕ್ಕೆ ಕರ್ನಾಟಕ ಅಂದರೆ ನನಗೆ ತುಂಬ ಪ್ರೀತಿ. ಇಲ್ಲಿ ಜನರು ತುಂಬ ಒಳ್ಳೆಯವರು, ತುಂಬ ಆತ್ಮೀಯದಿಂದ ಅವರು ಇರ್ತಾರೆ. ಜನರು ಎಲ್ಲರನ್ನು ಆರಿಸ್ಕೊಡ್ತಾರೆ, ಅವ್ರನ್ನಲ್ಲೇ ಅವರನ್ನು ಸ್ವೀಕರಿಸ್ತಾರೆ. ಅದು ನನ್ನ ಅನುಭವ. ಮತ್ತು ಈ ಕರ್ನಾಟಕವೇ ನನ್ನದು ಇವತ್ತು ಕರ್ಮಭೂಮಿ ಆಗಿದೆ.
ಬಾಬಾ ಅವರು ನನಗೆ ಅದನ್ನೇ ಹೇಳಿದರು, ನಿನ್ನ ಜನ್ಮಭೂಮಿ ಇಲ್ಲ ಇದು, ಆದರೆ ನಿನ್ನ ಕರ್ಮಭೂಮಿ ಕರ್ನಾಟಕವೇ. ಅದಕ್ಕೆ ಇದ್ದೇ ನಾವು ಹೆಡ್ ಕ್ವಾರ್ಟರ್ಸ್ ಥರ ಮಾಡಿಕೊಂಡು ಮುದ್ದೆನಲ್ಲಿಂದ ನಾವು ಈ ಕೆಲಸ ಎಲ್ಲ ವಿಶ್ವವ್ಯಾಪ್ತವಾಗಿ ನಡೀತಾ ಇದೆ. ಅದು ನನಗೆ ಯಾವುದೊಂದು ಪೂರ್ವ ಜನದ ಋಣಾನ ಅನುಬಂಧ ಯಾವ್ದು ಇರಬಹುದು ಅಂತ ನನ್ನ ಅಭಿಪ್ರಾಯ. ಯಾಕೆ ನಾವು ವಿದ್ಯಾಭ್ಯಾಸ ಮುಗಿಸಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತವ್ರು ನಂತರ ಸೇವೆಯ ಕ್ಷೇತ್ರಕ್ಕೆ ವಾಪಸ್ ಬಂದಿರುವಂತಂದ್ರ ಆ ನಿರ್ಧಾರ ಯಾವಾಗ ಆಯ್ತು, ಯಾವ ಕಾರಣಕ್ಕಾಯ್ತು? ನಾನು ಯಾವಾಗಲೂ ಕೂಡ ಸೇವೆದಲ್ಲೇ ಇರಬೇಕು ಅಂತ ನನ್ನ ಭಾವನೆ ಇತ್ತು. ನಾವು ಓದ್ತಾ ಇದ್ದಾಗ ಕೂಡ ಬಾಬಾ ಅವ್ರನ್ನ ಹಲವಾರು ಸಲ ನಾನು ಹೇಳಿದೆ, ಸ್ವಾಮೀಜಿ ನನಗೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಮ್ಗೆ ಯಾವುದೊಂದು ಸೇವೆ ಕೊಡಿ, ನಾನು ಇಲ್ಲೇ ಸೇವೆ ಮಾಡ್ಕೊಂಡಿರ್ತೀನಿ, ಇದೇ ನನಗೆ ತೃಪ್ತಿ, ಇದೇ ನನಗೆ ಸಂತೋಷ ಅಂತ. ಅವ್ರು ಹೇಳಿದ್ರು ಸಮಯ ಬಂದಿಲ್ಲ, ನಿನ್ನ ಸಮಯ ಬಂದ ಮೇಲೆ ನಾನೇ ಕರಿತೀನಿ ಅಂತ ಹೇಳಿದರು. ಅದಕ್ಕೆ ನನಗೆ ಅವ್ರು ಹೇಳಿದ್ರು ಬೆಂಗಳೂರು ಹತ್ರವಾಗಿ ನೀವು ಯಾವುದು ಕೆಲಸ ತಗೊಳ್ಳಿ, ಸಮಯ ಬಂದಾಗ ನಾನೇ ಕರಿತೀನಿ ಅಂತ. ಸೊ ಹಾಗೆ ನಾವು 2003ನಲ್ಲಿ ಬೆಂಗಳೂರಿಗೆ ಹೋಗಿ ಅಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಆದರೆ 2009-2010 ಆ ಟೈಮ್ನಲ್ಲಿ ನಮಗೆ ಬಾಬಾ ಮತ್ತೆ ಒಂದು ಆಶೀರ್ವಾದ ಮಾಡಿ, ಸರಿ ಕೆಲಸ ಬಿಡಬಹುದು, ನೀವು ಸೇವೆ ಮಾರ್ಗದಲ್ಲಿ ಹೋಗಿ ಅಂತ ಹೇಳಿದರು. ಆದರೆ ಸರಿಯಾಗಿ ಯಾವುದು ಹೇಳಿಲ್ಲ, ಕೆಲಸ ಬಿಡಬಹುದು ಅಂತ ಹೇಳಿದ್ರು ಅಷ್ಟೇ. ನಾನು ಅದನ್ನು ಬಿಟ್ಟು ಯಾವುದೋ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಸೇವೆ ಮಾಡಿಕೊಂಡು ಬರ್ತಾಯಿದ್ದೆ. ಮತ್ತು ಈ 2011ನಲ್ಲಿ ಬಾಬಾ ಅವ್ರದ್ದು ಮಹಾಸಮಾಧಿ ಆಯಿತು. ಆ ಸಮಯದಲ್ಲಿ ನನಗೆ ಒಂದು ಆಧ್ಯಾತ್ಮಿಕವಾದಂಥ ಅನುಭವ ಸಿಕ್ಕಿದೆ. ಬಾಬಾ ನಮ್ಮ ಮನೆಯಲ್ಲಿ, ನಾನು ಬೆಂಗಳೂರಿನಲ್ಲಿ ಕೋರಮಂಗಲದಲ್ಲಿ ಇರ್ತಾ ಇದ್ದೆ ಆ ಟೈಮ್ನಲ್ಲಿ. ಸೊ ಅಲ್ಲಿ ನಮ್ಮ ಕೊನೆಯಲ್ಲೇ ಬಾಬಾ ಅಲ್ಲಿ ನಿದ್ದು, ಅಂದರೆ ದೇಹ ಇಲ್ಲ, ಒಂದು ಸೂಕ್ಷ್ಮ ರೂಪದಲ್ಲಿ ಬಂದು ನನಗೆ ಹೀಗೆ ಒಂದು ಆದೇಶ ಕೊಟ್ಟಿದ್ದರು, ಹೀಗೆ ಈ ಮುದ್ದೆನಳ್ಳಿಗೆ ಹೋಗು, ಅಲ್ಲಿ ಇಂಥವ್ರು ಇರ್ತಾರೆ, ಅವ್ರನ್ನ ಭೇಟಿಯಾಗು, ಅಲ್ಲಿಂದ ಈ ಕೆಲಸ ಶುರುವಾಗುತ್ತೆ, ತನಗೆ ತಾವೇ ಅದು ಬೆಳೀತಾ ಹೋಗುತ್ತೆ, ನೀವು ಉಪಕರಣವಾಗಿ ಅಲ್ಲಿ ಇರು, ನಾನೆಲ್ಲ ಮಾಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟು ನಮಗೆ ಇಲ್ಲಿ ಕಲಿಸಿದ್ರು. ಆ ಅನುಭವವನ್ನು ನಾವು ನಂಬಿ ಇಲ್ಲಿಗೆ ಬಂದ ಮೇಲೆ ಎಲ್ಲರನ್ನ ಭೇಟಿ ಆದಮೇಲೆ ಎಲ್ರಿಗೂ ತುಂಬ ಸಂತೋಷವಾಯಿತು. ಬಾಬಾ ಅವರು ಇಂಥ ಆದೇಶ ಕೊಟ್ಟಿದ್ದಾರೆ, ನೀವು ಅವ್ರ ಸ್ಟೂಡೆಂಟು, ಇಲ್ಲಿ ನರಸಿಂಹಮೂರ್ತಿ ಅಂತ ಅವರು ಇದ್ದರು, ಅವ್ರು ನನಗೆ ವಾರ್ಡನ್ ಆಗಿ ಆ ಬೆಂಗಳೂರಿನಲ್ಲಿ ನಾನು ಓದ್ತಾ ಇದ್ದಾಗ ಅವರೇ ವಾರ್ಡನ್ ಆಗಿದ್ದರು ಬಾಬಾ ಸಂಸ್ಥೆಯಲ್ಲಿ, ತುಂಬ ಪರಿಚಿತ ಆದಂಥವ್ರು. ಅವ್ರು ನಂಬಿದ್ರು, ಎಲ್ಲ ನೀವು ಹೇಳಿದೆಲ್ಲ ಸತ್ಯನೇ, ನಾನು ನಿಮಗೆ ಸಹಕಾರ ಕೊಡ್ತೀನಿ, ಬನ್ನಿ ನಾವು ಮಾಡೋಣ ಅಂತ. ಅಲ್ಲಿಂದ ಈ ಕೆಲಸ ಚಿಕ್ಕದಾಗಿ ಶುರು ಮಾಡಿದ್ವಿ. ಒಂದು ಸ್ಕೂಲ್ ಕಲಬುರಗಿನಲ್ಲಿ ಮೊದಲನೇ ಸ್ಕೂಲ್ ಶುರು ಮಾಡಿದ್ದೀವಿ, ಅದೇ ಯೂನಿವರ್ಸಿಟಿ ಆಗಿದೆ, ಇವತ್ತು ಮೆಡಿಕಲ್ ಕಾಲೇಜ್ ಬಂದಿದೆ, ಹಲವಾರು ಹಾಸ್ಪಿಟಲ್ಸ್ ಬಂದಿದೆ. ಅನ್ನಪೂರ್ಣ ಅಂತ ಒಂದು ಬೆಳಗಿನ ಉಪಹಾರ ಕಾರ್ಯಕ್ರಮ ಕರ್ನಾಟಕದಲ್ಲಿ ಮತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ನಡೀತಾ ಇದೆ. 1 ಕೋಟಿ ಮಕ್ಕಳಿಗೆ ಬೆಳಗಿನ ಉಪಹಾರ ಸಿಗ್ತಾ ಇದೆ. ಇದೆಲ್ಲ ಬಾಬಾ ಅವರ ಅನುಗ್ರಹದಿಂದ ಮತ್ತು ಎಲ್ಲ ಭಕ್ತರ ಪ್ರಯತ್ನದಿಂದ ನಡೀತಾ ಇದೆ. ಸೊ ಅದೇ ಇದು ಕತೆ, ಹಿಂದಿನ ಕತೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕದ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಒಂದು ನ್ಯೂಟ್ರಿಷನ್ ಫುಡ್ಡನ್ನು ಕೊಡಬೇಕು, ಪ್ರತಿನಿತ್ಯವೂ ಕೂಡ ತಲುಪಬೇಕು, ಅದು ಬೆಳಗ್ಗೆ ಅವ್ರಿಗೆ ಮುಟ್ಟಬೇಕು. ಇದು ಯಾಕೆ ಬಂತು? ಈಗ ಪ್ರತಿ ಸಾಯಿಬಾಬಾ ಅವರು ಆಸ್ಪತ್ರೆಗಳನ್ನು ಕಟ್ಟಿಸಿದ್ರು, ಶಾಲೆಗಳು, ಇವೆಲ್ಲ ಒಂದು ಭಾಗ. ಆದರೆ ತಾವಿದು ನ್ಯೂಟ್ರಿಷನ್ ಫುಡ್ ಕಡೆಗೆ ಯಾವ ಕಾರಣಕ್ಕಾಗಿ ಒತ್ತು ಕೊಡಬೇಕು ಅನ್ನೋಂತಹ ನಿರ್ಧಾರವನ್ನು ಕೈಗೊಂಡ್ರಿ? ನಾನು ಬೆಂಗಳೂರಿನಲ್ಲಿ ಇರ್ತಾ ಇದ್ದಾಗ ತುಂಬ ಸಾರ್ತಿ ನಾವು ನೋಡಿದ್ದೇವೆ, ತುಂಬ ಜನ ಮಕ್ಕಳು ಈ ಸರ್ಕಾರಿ ಶಾಲೆಗೆ ಹೋಗಿದ ಮಕ್ಕಳು ಏನು ಊಟ ಮಾಡ್ತಾ ಇಲ್ಲದೆ ಬರ್ತಾಯಿದ್ರು, ಹಸುವಿನ ಊಟದಿಂದ ಬರ್ತಾಯಿದ್ರು, ಚೆನ್ನಾಗಿ ಓದ್ತಾನೂ ಇಲ್ಲ, ಅಬ್ಸೆಂಟ್ ಕೂಡ ತುಂಬ ಆಗ್ತಾಯಿದ್ರು. ಅದು ನನ್ನ ಮನಸ್ಸಲ್ಲಿ ಇತ್ತು, ಅದು ನಾನು ಏನು ಮಾಡಲಿಲ್ಲ ಅದರ ಬಗ್ಗೆ. ಮತ್ತು ಇಂಥ ಒಂದು ಆಧ್ಯಾತ್ಮಿಕವಾದಂಥ ಅನುಭವ ಆದಮೇಲೆ ಆ ಸಮಯದಲ್ಲಿ ಬಾಬಾ ನಮಗೆ ಒಂದು ಸಾರ್ತಿ ಹೇಳಿದರು, ತುಂಬ ಜನ ಮಕ್ಕಳು ಖಾಲಿ ಹೊಟ್ಟೆಯಿಂದ ಹೋಗ್ತಾ ಇದ್ದಾರಲ್ಲ, ಅವ್ರಿಗೋಸ್ಕರ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಸ್ವಲ್ಪ ನಮಗೆ ಒಂದು ಮಾರ್ಗದರ್ಶನ ಮಾಡಿದರು. ಸೊ ನಮಗೆ ಒಂದು ಆನಂದ್ ಅಂತ ನಮ್ಮ ಸನ್ಮಿತ್ರರಿದ್ದರು, ಅವ್ರು ನಾನು ಕರೆದು ಹೇಳಿದ್ದೆ, ಸ್ವಲ್ಪ ನಾವು ಇಂಥ ಒಂದು ಮಾಡಬಹುದಾ, ನಿಮಗೆ ಇಷ್ಟ ಇದೆಯಾ, ನೀವು ಇದರಲ್ಲಿ ಭಾಗವಹಿಸ್ತೀಯಾ? ಅವರು ಖುಷಿಯಾಗಿ ನಾವು ಕೂಡ ನಿಮ್ಮ ಜೊತೆ ಸೇರಿಕೊಳ್ತೀವಿ ಅಂತ ಹೇಳ್ಕೊಂಡು ಅವರು ಜಾಯ್ನ್ ಆಗಿದ್ದರು. ಹಾಗೆ ಚಿಕ್ಕದಾಗಿ ಒಂದು 50 ಜನ ಮಕ್ಕಳಿಗೆ ದೊಡ್ಡಬೇಲೆ ಅಂತ ಒಂದು ಜಾಗ ಇದೆ ಕೆಂಗೇರಿ ಹತ್ರ, ಅಲ್ಲಿ ಒಂದು ಚಿಕ್ಕ ಸ್ಕೂಲ್ನಲ್ಲಿ ತಾಂಡಾದಲ್ಲಿ ಅಲ್ಲಿ ನಾವು ಶುರು ಮಾಡಿದ್ದೇವೆ 50 ಜನ ಮಕ್ಕಳಿಗೆ. ಅದೇ ಅದರ ಪ್ರಭಾವ ನಾವು ನೋಡಿದ್ದೇವೆ. ಬೇರೆ ಬೇರೆ ಸ್ಕೂಲ್ ಅವರು ಕೂಡ ಬಂದು ನಮ್ಮ ಸ್ಕೂಲ್ನಲ್ಲಿ ಕೂಡ ಶುರು ಮಾಡಿ, ನಮ್ಮ ಶಾಲೆಯಲ್ಲಿ ಕೂಡ ಶುರು ಮಾಡಿ ಅಂತ ಹೇಳಿದಾಗ ಅವನು ಅಂದ್ಕೊಂಡಿದ್ದು ದೊಡ್ಡದಾಗಿ ಬೆಳೆಯುತ್ತೇನೋ. ಮತ್ತು DEO BEO ಎಲ್ಲರ ಹತ್ರ ನಾವು ಮಾತಾಡಿ ಅವ್ರಂಥ ಪರ್ಮಿಷನ್ ಎಲ್ಲ ತಗೊಂಡು ಇದು ಚಿಕ್ಕದಾಗಿ ನಾವು ಶುರು ಮಾಡಿದ್ದೀವಿ 2012ನಲ್ಲಿ. ಹಾಗೆ ಒಂದೊಂದು ಸಂಸ್ಥೆ ನಮ್ಮ ಹತ್ರ ಬಂದು ನಮ್ಮ ಸಂಸ್ಥೆಯಲ್ಲಿ ಕೂಡ ತಾವು ಕೊಡಿ, ಮತ್ತು ಬೇರೆ ಬೇರೆ ರಾಷ್ಟ್ರಗಳವರು ಕೂಡ ಬಂದಿದ್ದರು, ನಮ್ಮ ರಾಷ್ಟ್ರದಲ್ಲಿ ಕೂಡ ಕೊಡಿ. ಈ ಕರ್ನಾಟಕದಲ್ಲಿ ನನಗೆ ಮನಸ್ಸಲ್ಲಿತ್ತು, ಕರ್ನಾಟಕದಲ್ಲಿ ಇಡೀ ಮಕ್ಕಳಿಗೆ 55 ಲಕ್ಷ ಮಂದಿ ಮಕ್ಕಳಿದ್ದಾರೆ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ, ಅವರಿಗೆ ಇದು ಕೊಡಬೇಕು ಅಂತ ನನ್ನ ಮನಸ್ಸಲ್ಲಿ ತುಂಬ ಆಸೆ ಇತ್ತು. ನಾವು ಗೌರ್ಮೆಂಟ್ ಹತ್ರ ಎಲ್ಲರ ಮಾತಾಡಿದ್ದೀವಿ. ಕ್ಷೀರಭಾಗ್ಯ ಅನ್ನೋದು ಕಾರ್ಯಕ್ರಮ ನಡೀತಾ ಇತ್ತು ಆ ಟೈಮ್ನಲ್ಲಿ.
ಆದರೆ ಬರೀ ಹಾಲು ಕೊಡ್ತಾ ಇದ್ರು. ಅದರಲ್ಲಿ ಹೆಚ್ಚು ಒಂದು ರುಚಿ ಇಲ್ಲ, ಟೇಸ್ಟ್ ಇಲ್ಲ, ಅದಕ್ಕೆ ಮಕ್ಕಳು ಖುಷಿಯಾಗಿ ಕುಡಿತಾ ಇಲ್ಲ. ಅದನ್ನು ಕೂಡ ತುಂಬ ಜನ ಈ ಸ್ಕೂಲ್ಸ್ ಅವರು ನಮಗೆ ಹೇಳಿದರು. ಸೊ ಆವಾಗ ನಾವು ಈ ಸಾಯಿ ಶೋರ್ ಅಂತ ಒಂದು ರಾಗಿ ಮಾಲ್ಟ್ ಅದನ್ನು ತಯಾರು ಮಾಡಿದ್ದೀವಿ. ಬಹಳ ಒಂದು ಸೈಂಟಿಫಿಕ್ ವೈಜ್ಞಾನಿಕ ರೂಪದಲ್ಲಿ ಅದನ್ನು ಒಂದು ಫಾರ್ಮುಲಾ ಥರ ತಯಾರು ಮಾಡಿ ಅದರಲ್ಲಿ ಎಲ್ಲ ಫಾರ್ಟಿಫಿಕೇಷನ್ಸ್ ಹೇಳ್ತೀವಿ, ಮಿನರಲ್ಸ್, ವೈಟಮಿನ್ಸ್, ಮಕ್ಕಳಿಗೆ ಏನೇನು ಬೇಕು ಆ ವಯಸ್ಸು ಪ್ರಕಾರ ಅದನ್ನು ತಯಾರು ಮಾಡಿ ಅಪ್ರೂವಲ್ ಎಲ್ಲ ತಗೊಂಡು ಅದನ್ನು ನಾವು ಕರ್ನಾಟಕ ಗೌರ್ಮೆಂಟ್ ಹೇಳಿದ್ವಿ, ನಾವು ಇದನ್ನು ಕೊಡಲಿಕ್ಕೆ ಸಿದ್ಧವಾಗಿದ್ದೀವಿ, ಸ್ವಲ್ಪ ನೀವು ನಮಗೆ ಸಹಕಾರ ಕೊಟ್ಟರೆ ನಾವು ಎಲ್ಲ ಶಾಲೆಗಳಲ್ಲಿ ನಾವು ಮಾಡ್ಬೋದು. ಅವರು ಕೂಡ ತುಂಬ ಖುಷಿಯಾಗಿ ಅದನ್ನು ಸ್ವಾಗತಿಸಿದ್ರು. ನಾವು ಅದನ್ನೇ ಇವತ್ತು 55 ಲಕ್ಷ ಮಕ್ಕಳಿಗೆ ಕರ್ನಾಟಕದಲ್ಲಿ ಕೊಡ್ತಾ ಇದ್ವಿ, 5 ದಿವಸ ಪ್ರತಿ ವಾರ. ಕೊಡೋದ್ರ ಜೊತೆಗೆ ನಾನು ಕೇಳ್ಪಟ್ಟೆ ಅದಕ್ಕೆ ಪ್ರೊಕ್ಯೂರ್ ಮಾಡುವಂತಹ ರಾಗಿಯ ವಿಚಾರ. ಯಾಕಂದ್ರೆ ನಮ್ಮ ರೈತರು ಬೆಳೆಯುವಂತಹ ರಾಗಿಯನ್ನ ಪ್ರೊಕ್ಯೂರ್ ಮಾಡುವಂತಹ ವಿಚಾರಗಳಲ್ಲಿ ಕೂಡ ಅದಕ್ಕೂ ಒಂದು ದೊಡ್ಡ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡುತ್ತೆ ಇದು. ಆ ನಿಟ್ಟಿನಲ್ಲಿ ಏನು ಯೋಚನೆ ಬಂತು ಮತ್ತು ಅದು ಆರೋಗ್ಯಕರವಾಗಿ ಯಾಕಂದ್ರೆ ಅದು ಬೆಳೆಯುವಂತಹ ಸಂದರ್ಭದಲ್ಲೂ ಕೂಡ ರಾಸಾಯನಿಕ ಮುಕ್ತವಾಗಿ ಅದನ್ನು ಬೆಳೆಯುವಂಥದ್ದು ಬಹಳ ಉಪಯುಕ್ತ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಹೇಗೆ ಯೋಚನೆ ಬಂತು, ರೈತರನ್ನ ಇನ್ವಾಲ್ವ್ ಹೆಂಗೆ ಮಾಡ್ಕೊಂಡ್ರಿ? ಅದೊಂದು ವಿಶೇಷವಾದಂಥ ಒಂದು ಘಟನೆ. ಮೊದಲು ನಾವು ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ವಿ. ಬ್ರೇಕ್ಫಾಸ್ಟ್ ಅಂದರೆ ಒಂದು ಉಪ್ಪಿಟ್ಟು ಅಥವಾ ಯಾವುದೋ ಒಂದು ದೋಸೆ ಹೀಗೆ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಆದರೆ ತುಂಬ ತೊಂದರೆ ಆಗ್ತಾಯಿತ್ತು. ಅಷ್ಟು ಬೇಗ ಬೆಳಿಗ್ಗೆ 7 ಗಂಟೆಗೆ ಅವಾಗ ಇದೆಲ್ಲ ಕೊಡಬೇಕಂದ್ರೆ, ತಯಾರಿ ಮಾಡಬೇಕಂದ್ರೆ ಭಾಳ ಕಷ್ಟ. ಸ್ವಲ್ಪ ಸ್ಕೂಲ್ನಲ್ಲಿ ಮಾಡ್ಬೋದು, ಎಲ್ಲ ಸ್ಕೂಲ್ನಲ್ಲಿ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಒಂದು ಪರಿಹಾರ ಏನಂದರೆ ಇಂಥ ಒಂದು ಪೌಡರ್ ಥರ ಮಾಡಿ ಅದನ್ನು ನಾವು ಹಾಲಿನಲ್ಲಿ ಮಿಕ್ಸ್ ಮಾಡಿದರೆ ಅದು ಚೆನ್ನಾಗಾಗುತ್ತೆ ಅಂತ ನಮಗೆ ನ್ಯೂಟ್ರಿಷನ್ಸ್ ಅವರು ಹೇಳಿದರು. ನಾನು ಅಂದ್ಕೊಂಡೆ ಅದನ್ನು ಸರಿ, ಯಾಕೆಂದರೆ ಅದು ಎಲ್ಲರಿಗೂ ಸೇರುತ್ತೆ, ಮುಟ್ಟುತ್ತೆ, ಬೆಳಿಗ್ಗೆನೇ ನಾವು ಕೊಡಬಹುದು, ಹೆಚ್ಚು ಕೆಲಸನೂ ಇಲ್ಲ ಅದಕ್ಕೆ, ಮತ್ತು ಹೊಟ್ಟೆ ತುಂಬುತ್ತೆ. ರಾಗಿಯಿಂದ ಮಾಡಿದರೆ ಅದು ಇರುತ್ತೆ ಹೊಟ್ಟೆದಲ್ಲಿ, ಆ ಮಿಡ್ ಡೇ ಮೀಲ್ ಬರುವವರೆಗೆ ಅವರಿಗೆ ತುಂಬ ಹೊಟ್ಟೆ ತುಂಬಿರುತ್ತೆ ಅಂತ. ಮತ್ತೆ ಅದು ಶ್ರೀಯನ್ನ, ನಮ್ಮ ದೇಶದ ಅದು ಭಾಳ ಎಲ್ಲರಿಗೂ ಒಂದು ಅದು ಶ್ರೀಯನ್ನ ಅಂದರೆ ಈ ರಾಗಿ ಎಲ್ಲರೂ ತಿಂತಾರೆ, ಕರ್ನಾಟಕದಲ್ಲಿ ಎಲ್ಲರೂ ತಿಂತಾರೆ, ಹಳ್ಳಿ ಮಕ್ಕಳು ಹೆಚ್ಚು ತಿಂತಾರೆ. ಸೊ ಅವ್ರಿಗೆ ತೊಂದರೆ ಆಗೋದಿಲ್ಲ, ಅವರು ಹಾಗೆ ಜೀರ್ಣ ಆಗುತ್ತೆ ಅವರಿಗೆ. ಅದರಲ್ಲಿ ಸ್ವಲ್ಪ ಫಾರ್ಟಿಫಿಕೇಶನ್ ಎಲ್ಲ ಸೈಂಟಿಫಿಕ್ ಆಗಿ ಮಾಡಿ ಒಂದು ಫ್ಯಾಕ್ಟ್ರಿ ಕಟ್ಟಿದ್ವಿ ನಾವು. ಅದಕ್ಕೆ ಎಲ್ಲಿಂದ ನಾವು ತರೋದು ಈ ರಾಗಿ? ಅದಕ್ಕೂ ಕನ್ಸಿಸ್ಟೆಂಟ್ ಸಪ್ಲೈ ಆಗಬೇಕು, ವರ್ಷ ಪರ್ಯಂತವಾಗಿ ನಾವು ಕೊಡಬೇಕು, ಪ್ರತಿ ಬೆಳೆಗೆ ಕೊಡಬೇಕಂದ್ರೆ ಅದಕ್ಕೆ ಡೈರೆಕ್ಟ್ ಸಪ್ಲೈ ಇರಬೇಕಲ್ವ. ಸೊ ಅದಕ್ಕೆ ನಾವು ಫಸ್ಟ್ ಗೌರ್ಮೆಂಟ್ ಹತ್ರ ಹೋಗಿದ್ದೀವಿ. ಅಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ಸ್ ಇದು ಅದು ಕ್ವಾಲಿಟಿ ಎಲ್ಲ ನಡೀತಾ ಇತ್ತು. ನಾವು ಡೈರೆಕ್ಟಾಗಿ ಏನು ಮಾಡಿದ್ದೀವಿ ಅಂದರೆ ಒಂದು ಈ ಸುಭೀಕ್ಷಾ ಅಂತ ಒಂದು ಕೋಆಪರೇಟಿವ್, ಫಾರ್ಮರ್ಸ್ ಕೋಆಪರೇಟಿವ್ ಅಂತ ತುಮಕೂರಿನಲ್ಲಿ ತಿಪ್ಟೂರ್ ಹತ್ರ ಇದೆ. ಸೊ ಅವರನ್ನು ನಾವು ಭೇಟಿಯಾಗಿ ಅವರ ಹತ್ರ ನಾವು ಡೈರೆಕ್ಟಾಗಿ ಫಾರ್ಮರ್ಸಿಂದ ತಗೊಳ್ಳಿಕ್ಕೆ ಶುರು ಮಾಡಿದ್ದೀವಿ. ರೈತರಿಗೆ ಎಷ್ಟು ಖುಷಿ ಅಂದರೆ ಇದೆಲ್ಲ ನಮ್ಮ ಮಕ್ಕಳಿಗೆ ಸಿಗ್ತಾ ಇದೆ ಅಲ್ವಾ, ಸ್ಕೂಲ್ಸ್ನಲ್ಲಿ ಅವ್ರ ರೈತರ ಮಕ್ಕಳೇ ಓದ್ತಾ ಇದ್ದಾರೆ, ಅವರೊಟ್ಟಿಗೆ ಸೇರ್ತಾ ಇದ್ದಾರೆ, ಅವ್ರಿಗೂ ತುಂಬ ಖುಷಿ ಆಯಿತು. ಅವರು ತುಂಬ ಶ್ರದ್ಧೆಯಿಂದ ಉತ್ಸಾಹದಿಂದ ಬೆಳಲಿಕ್ಕೆ ಪ್ರಾರಂಭ ಮಾಡಿದರು ನಮಗೋಸ್ಕರ. ಹೀಗೆ 3,000 ರೈತರು ಇವತ್ತು ರಾಗಿ ಬೆಳೀತಾ ಇದ್ದಾರೆ ನಮ್ಮ ಸಂಸ್ಥೆಗೋಸ್ಕರ. ಹಾಗೆ ಆಡ್ತಾ ನಾವು ಹೇಳಿದ್ದೆ, ಹೆಚ್ಚು ರಾಸಾಯನಿಕ ಪದ್ಧತಿಯಾಗಿ ನಾವು ಮಾಡಿದರೆ ಅದು ಒಂದು ವಿಷ, ಮಕ್ಕಳಿಗೆ ನಾವು ವಿಷ ಆಗಬಾರ್ದಲ್ಲ. ಅದು ನಿಮ್ಮ ಮಕ್ಕಳೇ, ಈ ಶಾಲೆಯಲ್ಲಿ ನಿಮ್ಮಂಥವರು ರೈತರ ಮಕ್ಕಳೇ ಓದ್ತಾ ಇದ್ದಾರೆ, ನಿಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದಲ್ಲ ಅಂತ ಮಾತಾಡಿದಾಗ ಅವ್ರು ಹೇಳಿದರು, ಹೌದು ನಿಜ, ನಾವು ಮಕ್ಕಳೇ ಭಗವಂತರು, ಅವರಿಗೆ ನಾವು ವಿಷ ಹೇಗೆ ಹಾಕೋದು, ನಾವು ಅದನ್ನು ಪೂರ್ತಿಯಾಗಿ ನಾವು ಇವರು ಬದಲಾವಣೆ ಮಾಡಿ ಆ ಪದ್ಧತಿ, ಕೃಷಿ ಪದ್ಧತಿಯನ್ನು ನಮ್ಮ ಜೈವಿಕವಾದಂಥದ್ದು ಯಾವುದಿದೆ ಸಾವಯವ ಕೃಷಿಯಲ್ಲಿ ನಾವು ಮಾಡ್ತೀವಂತ ಅವರೇ ನಿರ್ಧರಿಸಿ ಅವರೇ ಬಂದಿದ್ದರು. ಅವರೇ ಹೇಳಿದ್ರು ಭಗವಂತನಿಗೆ ನಾವು ಅರ್ಪಣೆ ಮಾಡ್ತಾ ಇದ್ವಿ, ಆದ್ದರಿಂದ ಅದನ್ನು ಚೆನ್ನಾಗಿ ಸರಿಯಾಗಿ ಮಾಡಬೇಕಂತ ಅವರ ಖುಷಿಯಿಂದ. ಅದಕ್ಕೆ ಈ ಸುಭೀಕ್ಷಾ ನಮ್ಮ ಕೋಆಪರೇಟಿವ್ ಅವರು ಹೇಳಿದರು, ಇಂಥ ವರ್ಷದಲ್ಲಿ ಎಷ್ಟೋ ಪ್ರಯತ್ನ ಮಾಡಿದ್ರು ಕೂಡ ದಲ್ಲಿ ಪರಿವರ್ತನೆ ಆಗಲಿಲ್ಲ. ಅವ್ರಿಗೆ ಗೌರ್ಮೆಂಟ್ ಅವರು ಇನ್ಸೆಂಟಿವ್ಸ್ ಕೊಡ್ತೇವೆ, ಇದು ಅದು ಹೇಳ್ತೇವೆ, ಅದು ಮಾಡ್ತೇವೆ ಹೇಳಿದಾಗ ಕೂಡ ಯಾರೂ ಅದು ಚೇಂಜ್ ಮಾಡಲಿಲ್ಲ. ಆದರೆ ಈ ಒಂದು ಕಾರ್ಯಕ್ರಮದಿಂದ ಅವ್ರ ಮಕ್ಕಳಿಗೆ ಸಿಗ್ತಾ ಇದೆ ಅಲ್ವಾ, ಅದನ್ನು ನೋಡಿ ಅವರದಲ್ಲಿ ಒಂದು ಪರಿವರ್ತನೆ ಆಗಿದೆ. ಇವತ್ತು ಬಹಳ ಜನ ರೈತರು ಫ್ರಮ್ ಇನಾರ್ಗ್ಯಾನಿಕ್ ಫಾರ್ಮಿಂಗ್, ರಾಸಾಯನಿಕ ಪದ್ಧತಿಯಿಂದ ಈ ಸಾವಯವ ಕೃಷಿಗೆ ಬಂದಿದ್ದಾರೆ. ಅವರು ಇಷ್ಟದಿಂದ ಮಾಡ್ತಾ ಇದ್ದಾರೆ, ಯಾರಿಗೆ ಫೋರ್ಸ್ ಯಾರು ಮಾಡಲಿಲ್ಲ. ಮತ್ತು ಅದು ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಹಾಗೆ ನಾವು ರೈತರಿಂದ ಎಲ್ಲ ತಗೊಳ್ತೀವಿ, ಬೇರೆ ಬೇರೆ ವಸ್ತುಗಳ ಕೂಡ ನಾವು ನಮ್ಮ ಸಂಸ್ಥೆಗೋಸ್ಕರ ಕೂಡ ತಗೊಳ್ತೀವಿ. ನಮ್ಮದು 30 ಸ್ಕೂಲ್ಸ್ ಇದ್ದಾವೆ, 3,000 ಮಕ್ಕಳು ಓದ್ತಾ ಇದ್ದಾರೆ, ಅವ್ರಿಗೆ ಕೂಡ ರೈತರಿಂದ ಡೈರೆಕ್ಟಾಗಿ ನಾವು ತಗೊಳ್ತೀವಿ. ಒಳ್ಳೆ ಪ್ರೈಸ್ ಕೂಡ ಕೊಡ್ತೀವಿ, ಗೌರ್ಮೆಂಟ್ MSPಗಿಂತ ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದ್ವಿ. ಯಾಕೆಂದರೆ ಅದಕ್ಕೆ ಕೂಡ ಅವರು ಹೇಳಿದರು, MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಯಾವುದು ಗೌರ್ಮೆಂಟ್ ಕೊಡ್ತಾರೆ, ಅದರಲ್ಲಿ ನಮ್ಮ ಒಂದು ಬುದ್ಧಿಶಕ್ತಿ ಬಗ್ಗೆ ಅವರು ಯಾವುದೋ ಒಂದು ಯೋಚನೆ ಮಾಡಲಿಲ್ಲ, ಬರೀ ಕಾಯ ಕಷ್ಟದ ಮಾತ್ರ ಅದು ಕೊಡ್ತಾ ಇದ್ದಾರೆ ಅವ್ರಿಗೆ.
ಆದರೆ ನಾವು ಕೂಡ ಬುದ್ಧಿಜೀವಿಗಳು, ನಮಗೂ ಗೊತ್ತು ಹೇಗಿದೆ ಬೆಳೆಸೋದು. ವಿ ಆರ್ ಆಲ್ಸೋ ಎಜುಕೇಟೆಡ್. ಅದು ಸ್ಕಿಲ್ ನಮ್ಮದು, ಅದು ನಮ್ಮದೊಂದು ಸ್ಕಿಲ್ಸ್. ಅದಕ್ಕೆ ನಮಗೆ ಏನು ಅವರು ಕೊಡ್ತಾ ಇಲ್ಲ, ಅದಕ್ಕೆ ತಾವು ಯಾವುದೊಂದು ಕೊಡಿ ಅಂತ ಅವ್ರು ನಮಗೆ ಕೇಳಿದ್ರು. MSP ಅಲ್ಲ, MLP ಕೊಡುವಂತ, ಮಿನಿಮಮ್ ಲೈವ್ಲಿಹುಡ್ ಪ್ರೈಸ್ ಅಂತ ಕೊಡಬೇಕು. ಮಿನಿಮಮ್ ಲೈವ್ಲಿಹುಡ್ ಅಂದರೆ ಏನಂದರೆ ನಂದು ಒಂದು ಕಾಯ ಕಷ್ಟ ಮಾತ್ರ ಅಲ್ಲ, ಬರೀ ಉತ್ಪಾದನೆಗೆ ನಾವು ಏನು ಹಾಕ್ತಾ ಇದ್ವಿ ಅದರೊಂದು ಖರ್ಚು ಮಾತ್ರ ಅಲ್ಲ, ಅದರ ಜೊತೆಗೆ ನನ್ನ ಬುದ್ಧಿ ಕೂಡ ನಾವು ಉಪಯೋಗಿಸ್ತಾ ಇದ್ವಲ್ಲ, ಅದಕ್ಕೆ ಕೂಡ ತಾವು ಯಾವುದೋ ಒಂದು ಸ್ವಲ್ಪ ಬೆಲೆ ಕೊಡಬೇಕು. ಅದಕ್ಕೆ ನಾವು ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿ MSPಗಿಂತ ಹೆಚ್ಚು ಅವ್ರಿಗೆ ಕೊಡ್ತಾ ಇದ್ವಿ. ಅವರು ಖುಷಿಯಾಗಿ ಬೆಳೀತಾ ಇದ್ದಾರೆ. ಸೊ ತುಂಬಾ ಸಕ್ರಮವಾಗಿ ಇದು ಕಾರ್ಯಕ್ರಮ ನಡೀತಾ ಇದೆ. ಗ್ಯಾರಂಟಿಡ್ ಮಾರ್ಕೆಟ್ ಅವ್ರಿಗೆ ಸಿಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲದೆ ಅವರು ಬಂದು ಹೇಳ್ತಾರೆ, ಅವ್ರಿಗೆ ಬಹಳ ಪವಾಡಿಗಳು ನಡೀತಾ ಇತ್ತು ಅಂತ. ಯಾಕೆಂದ್ರೆ ಮಳೆ ಇಲ್ಲದೆ ಬೆಳೆ ಇರೋದ ಅಂತ ಪರಿಸ್ಥಿತಿಯಲ್ಲಿ ಕೂಡ ಅವ್ರಿಗೆ ಯಾವ್ದು ಇಂಥ 3 ವರ್ಷದಿಂದ ತಗೊಳ್ತಾ ಇದ್ರ ಹತ್ರ 1 ವರ್ಷ ಕೂಡ ಅವ್ರಿಗೆ ಏನು ತೊಂದರೆ ಆಗ್ಲಿಲ್ಲ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಇದೆಲ್ಲ ಭಗವಂತನ ಅನುಗ್ರಹ, ನಾವು ಒಳ್ಳೇದು ಮಾಡ್ತಾ ಇದ್ದಕ್ಕೆ ನಮ್ಗೆ ಒಳ್ಳೇದಾಗ್ತಾ ಇದೆ. ಮತ್ತೆ ಈ ವರ್ಷ ಅವ್ರು ಎಲ್ಲರೂ ಕೂಡ ನಮ್ಮ ಈ ಹಾಸ್ಪಿಟಲ್ಗೆ ನೀವು ಇಂಥ ಒಂದು ಸಮ್ಮಾನ ಕೊಟ್ಟಿದ್ದೀವಲ್ಲ, ಆ ಹಾಸ್ಪಿಟಲ್ ಮೂಲಕ ಅವ್ರಿಗೆ ಹೆಲ್ತ್ ಕಾರ್ಡ್ಸ್ ಕೂಡ ನಾವು ಇಶ್ಯೂ ಮಾಡಿದ್ದೇವೆ. ಅದು ಅವ್ರಿಗೆ ಯಾವುದೊಂದು ಹೆಲ್ತ್ ಬಗ್ಗೆ ಯಾವ್ದು ಆರೋಗ್ಯದ ತೊಂದರೆ ಬಂದ್ರೆ ಈ ಹಾಸ್ಪಿಟಲ್ ಕಾರ್ಡ್ನಲ್ಲಿ ಅವ್ರ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಟ್ಟಿದ್ದೀವಿ. ಒಂದು ಫೋನ್ ಮಾಡಿ ಬರ್ಬೋದು ಅವರು, ಅವ್ರಿಗೆ ಎಲ್ಲ ಉಚಿತವಾಗಿ ನಾವು ಕೊಡ್ಲಿಕ್ಕೆ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಸೊ ಅದು ಕೂಡ ತುಂಬಾ ಒಂದು ಅವರಲ್ಲಿ ಒಂದು ಒಳ್ಳೆಯ ಉತ್ಸಾಹ ಪರಿವರ್ತನೆ. ಆದ್ರಿಂದ ಹಸಿದವನಿಗೆ ನೀವು ನಿಮ್ಮ ಆಧ್ಯಾತ್ಮವು ಬೇಡ ಅಥವಾ ನೀವು ಅವ್ರಿಗೆ ಉಪದೇಶ ಕೊಡ್ತಾ ಕೂರ್ಬೇಡ ಅಂತ ಹೇಳುವಂತ ಒಂದು ಮಾತು ಇದೆ. ನೀವು ಈಗ ಆಹಾರವನ್ನು ಕೊಡುವಂಥದ್ದಕ್ಕೆ ಅಂದ್ರೆ ನ್ಯೂಟ್ರಿಷನ್ ಫುಡ್ ಅನ್ನು ಕೊಡೋದು ಮೂಲಕ ಮಕ್ಕಳಲ್ಲಿ ಏನು ಬದಲಾವಣೆಯ ನಿರೀಕ್ಷೆ ಮಾಡ್ತೇವೆ, ಮತ್ತೆ ಇದು ಯಾವ ಉದ್ದೇಶಕ್ಕಾಗಿ ಅಂದರೆ ಈಗ ಕೊಡುವಂಥದ್ದು ಒಂದು ಭಾಗ, ಕೊಡುವಂತಹ ಶಕ್ತಿ ಇದೆ, ಅದಕ್ಕಾಗಿ ಬೇರೆ ಬೇರೆ ರೀತಿಯಂತಹ ಕೊಡುಗೆಗಳನ್ನು ಕೊಡ್ಬೋದು. ಆದರೆ ನೀವು ನ್ಯೂಟ್ರಿಷನ್ ಫುಡ್ಡನ್ನು ಆಯ್ಕೆ ಮಾಡಿ ಅದನ್ನೇ ಕೊಡಬೇಕು. ಯಾವ ಉದ್ದೇಶಕ್ಕಾಗಿ ಅಂದರೆ ಮಕ್ಕಳ ಏನನ್ನು ನಿರೀಕ್ಷೆ ಮಾಡ್ತಾ ಇದ್ರಿ ಕರ್ನಾಟಕದ ಮಕ್ಕಳಲ್ಲಿ ಮತ್ತು ಈ ದೇಶದ ಮಕ್ಕಳಲ್ಲಿ, ಈ ಪ್ರಪಂಚದ ಮಕ್ಕಳಲ್ಲಿ ಏನನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ರಿ? ಮಕ್ಕಳಂದ್ರೆ ನಾನು ಯಾವಾಗಲೂ ಹೇಳ್ತೀನಿ, ಆದರೆ ನಮ್ಮ ಭವಿಷ್ಯ ಅಲ್ಲ. ಭವಿಷ್ಯ ಸುದೃಢವಾಗಿರ್ಬೇಕಂದ್ರೆ ಇವತ್ತು ಮಕ್ಕಳು ಸುದೃಢವಾಗಿ ಸ್ವಸ್ಥವಾಗಿರಬೇಕು. ಅದಕ್ಕೆ ಅವರಿಗೆ ಫಸ್ಟ್ ನ್ಯೂಟ್ರಿಷನ್ನೇ ಬೇಕು, ಪೋಷಣ ಬೇಕು. ಈ ಕುಪೋಷಣದಿಂದ ತುಂಬ ಜನ ಮಕ್ಕಳು ಕಷ್ಟಪಡ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ, ಎಲ್ಲ ಕಡೆ. ಈ ಕರ್ನಾಟಕದಲ್ಲಿ ಕೂಡ ಸ್ವಲ್ಪ, ಈ ನಾರ್ತ್ ಕರ್ನಾಟಕ ಹತ್ರ ಇನ್ನೂ ಜಾಸ್ತಿ ಇದೆ ಅನೀಮಿಯಾ ಅಥವಾ ಮ್ಯಾಲ್ನ್ಯೂಟ್ರಿಷನಿಂದ ಸ್ಟಂಟಿಂಗ್, ವೇಸ್ಟಿಂಗ್ ಅಂತ ಇದೆ, ಕಡಿಮೆ ಹೈಟು ಕಡಿಮೆ ವೇಟು, ಮತ್ತು ಐ ಪ್ರಾಬ್ಲಮ್ಸ್ ಬರ್ತಾ ಇದೆ, ಬೋನ್ಸ್ ಸರಿಯಾಗಿ ಅವ್ರದ್ದು ಗ್ರೋತ್ ಇಲ್ಲ ಅವರಿಗೆ. ಸೊ ಇದರಿಂದ ಅವರಿಗೆ ಓದಲಿಕ್ಕೆ ಕೂಡ ಕಷ್ಟ ಆಗ್ತಾ ಇತ್ತು, ತುಂಬ ಆಬ್ಸೆಂಟಿಸಮ್, ಸ್ಕೂಲ್ಗೆ ಬರ್ತಾ ಇಲ್ಲ ಅವರು. ಸೊ ಹೀಗೆ ನಾವು ಎಷ್ಟು ಕಷ್ಟಪಟ್ಟಿದ್ದಕ್ಕೆ ಅವರು ಸರಿಯಾದಂಥ ಒಂದು ನಾಗರಿಕರಾಗಿ ತಯಾರು ಮಾಡಬೇಕಂತ ಆಗ್ತಾ ಇರಲಿಲ್ಲ. ಸೊ ನಾವು ಈ ನ್ಯೂಟ್ರಿಷನ್ ಮೂಲಕ ಅದನ್ನು ಪರಿಹಾರ ನಾವು ಮಾಡಿದ್ದೇವೆ. ಇವತ್ತು ಮಕ್ಕಳು ಖುಷಿಯಾಗಿ ಬರ್ತಾರೆ ಶಾಲೆಗೆ, ಯಾಕೆಂದರೆ ಬೆಳಗ್ಗೆ ಬಂದ ತಕ್ಷಣವೇ ಅವ್ರಿಗೆ ಇಂಥ ಒಂದು ಬಿಸಿ ಬಿಸಿ ರಾಗಿ ಮಾಲ್ಟ್ ಸಿಕ್ಕುತ್ತೆ, ಅದರಲ್ಲಿ ನಾವು ಈ ಬೆಲೆ ಕೂಡ ಹಾಕಿದ್ದೀವಿ, ಅದರಲ್ಲಿ ಸ್ವಲ್ಪ ಸಿಹಿಯಾಗಿರುತ್ತೆ, ಅವ್ರಿಗೆ ಇಷ್ಟ. ಒಂದು ಅದಕ್ಕೆ ಫ್ಲೇವರ್ಸ್ ಕೂಡ ಇದೆ, ಚಾಕ್ಲೇಟ್ ಮಾಲ್ಟ್ ಇದೆ, ಹೀಗೆ ಬೇರೆ ಬೇರೆ ಫ್ಲೇವರ್ಸ್ ಕೂಡ ಒಂದೊಂದು ಕಡೆ ಕೊಡ್ತಾ ಇದ್ವಿ. ಅವ್ರಿಗೆ ಖುಷಿಯಾಗಿ ಸ್ಕೂಲ್ಗೆ ಟೈಮ್ಗೆ ಬರ್ತಾರೆ. ಮೊದಲನೇ ಆ ಟೀಚರ್ಸ್ಗೂ ತುಂಬ ಅಸಂತೋಷ, ಯಾಕೆಂದರೆ ಟೈಮ್ಗೆ ಬರ್ತಾರೆ ಮಕ್ಕಳು. ಬಂದ ಮೇಲೆ ಪ್ರಾರ್ಥನೆ ಮಾಡ್ತಾರೆ, ಯಾವುದೊಂದು ಪ್ರಾರ್ಥನೆ ಮಾಡಿ ಇದಕ್ಕೆ ಕುಡಿತಾರೆ. ಅದಾದಮೇಲೆ ಸ್ಕೂಲ್ನಲ್ಲಿ ಅವರು ಇರ್ತಾರೆ, ಮಿಡ್ ಡೇ ಮೀಲ್ ತಗೊಳ್ತಾರೆ, ಹಾಯಾಗಿ ಸ್ಫೂರ್ತಿಯಾಗಿರ್ತಾರೆ ಅಂತ ಟೀಚರ್ಸ್ ನಮ್ಗೆ ಹೇಳಿದರು. ಈ ಆಬ್ಸೆಂಟಿಸಮ್ ಕೂಡ ತುಂಬ ಕಡಿಮೆ ಆಗಿದೆ, ಯಾಕೆಂದರೆ ಅವರು ಅಷ್ಟು ಅವ್ರಿಗೆ ಆರೋಗ್ಯ ಸಮಸ್ಯೆ ಇವತ್ತಿಲ್ಲ. ಇದರದ ಪ್ರಭಾವ ಮುಖ್ಯವಾಗಿ ಹೆಣ್ಣು ಮಕ್ಕಳ ಮೇಲೆ ತುಂಬ ಜೋರಾಗಿ ಬೀಳ್ತಾ ಇದೆ. ಯಾಕೆಂದರೆ ಅವ್ರನ್ನಲ್ಲಿ ಅನೀಮಿಯಾ ಜಾಸ್ತಿ. ಅವ್ರಿಗೊಂದು ವಯಸ್ಸಾದ್ಮೇಲೆ ನಿಮ್ಗೆ ಗೊತ್ತು, ತುಂಬ ರಕ್ತಸ್ರಾವದಿಂದ ಅವರಿಗೆ ತುಂಬ ಲಾಸ್ ಆಗ್ತಾ ಇರುತ್ತೆ, ಐರನ್ ಕಡಿಮೆ ಆಗುತ್ತೆ. ಮತ್ತು ಅವರು ಬೆಳೆದ ಮೇಲೆ ಅವರೇ ತಾಯಿಯವರಾಗ್ತಾರಲ್ಲ, ಅಂಥವ್ರು ತಾಯಿಯರಾಗಿದ್ದರೆ ಅವ್ರ ಮಕ್ಕಳು ಕೂಡ ತುಂಬ ವೀಕ್ ಆಗಿ ಹುಡ್ತಾರೆ. ಸೊ ಇದರ ಪ್ರಭಾವ ಅಂಥ ಹೆಣ್ಣು ಮಕ್ಕಳ ಮೇಲೆ ತುಂಬ ಚೆನ್ನಾಗಿ ಬೀಳ್ತಾ ಇದೆ. ಸೊ ಅದರಿಂದ ಒಂದೇ ರಾಮಬಾಣ ಥರ ಇದೆ, ಒಂದೇ ಬಾಣ, ಆದರೆ ಎಷ್ಟೆಲ್ಲ ನಡೀತಾ ಇದ್ದರಿಂದ ಶಿಕ್ಷಣ ಇವತ್ತು ಸಕ್ರಮವಾಗಿ ನಡೀತಾ ಇದೆ. ಸ್ಕೂಲ್ನಲ್ಲಿ ಟೀಚರ್ಸ್ ಖುಷಿಯಾಗಿದ್ದಾರೆ, ಮಕ್ಕಳು ಬರ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ಎರಡು ಕಡೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನು ಮಕ್ಕಳಿನಲ್ಲಿದೆ ಅದು ಕೂಡ ಕಡಿಮೆ ಆಗ್ತಾ ಹೋಗಿದೆ. ಹೆಣ್ಣು ಮಕ್ಕಳಿನಲ್ಲಿ ಹೆಚ್ಚುವಾಗಿ ಅದು ಪ್ರಭಾವ ಇದೆ. ಇಷ್ಟು ವರ್ಷದಲ್ಲಿ ನಾವು ಎಷ್ಟು ಮಾಡಿದರೆ ಕೂಡ ಇದು ಆಗಲಿಲ್ಲ. ಇವತ್ತು ನಾವು ಒಳ್ಳೆ ಒಂದು ರಿಸರ್ಚ್ ರಿಪೋರ್ಟ್ ತಯಾರು ಮಾಡಿದ್ವಿ ವಿತ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಮೈಸೂರಿನಲ್ಲಿ, ಅವರ ಮಿಲೆಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರ ಜೊತೆ ಸೇರಿ ಒಂದು ರಿಪೋರ್ಟ್ ತಯಾರು ಮಾಡಿದ್ವಿ, ಬರಲಿಕ್ಕಿದೆ. ಇದರ ಪ್ರಭಾವ ಏನು ಸೈಂಟಿಫಿಕ್ ರೂಪದಲ್ಲಿ, ವಾಟ್ ಈಸ್ ದ ಹೈಟ್ ವೇಟ್ ರೇಷಿಯೋ, ಅವರ ಐಸೈಟ್ ಹೇಗಿದೆ, ಇವತ್ತು ಬ್ಲಡ್ನಲ್ಲಿ ಹಿಮೋಗ್ಲೋಬಿನ್ ಹೇಗಿದೆ, ಅನಿಮಿಯಾ ಪ್ರಾಬ್ಲಮ್ ಹೇಗಿದೆ, ಅದರ ಬಗ್ಗೆ ಒಂದು ರಿಪೋರ್ಟ್ ಬರ್ತಾ ಇದೆ. ಅದು ಸೈಂಟಿಫಿಕ್ ಸ್ಟಡಿ ಮಾಡಿದ್ದೀವಿ, ಬಹಳ ಒಳ್ಳೆಯದು.
ಎಲ್ಲ ಮಕ್ಕಳಲ್ಲಿ ತುಂಬ ಒಂದು ಇದು ದೈಹಿಕವಾಗಿ ಒಂದು ಪರಿವರ್ತನೆ ಇದೆ, ಬೆಳೀತಾ ಇದ್ದಾರೆ ಚೆನ್ನಾಗಿ. ಆದರೆ ಮಾನಸಿಕವಾಗಿ ಕೂಡ ಅದು ಚುರುಕುತನ ಇದೆ. ಇವತ್ತು ಶಾರ್ಪ್ ಆಗಿದ್ದಾರೆ, ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ಮತ್ತು ಟೀಚರ್ಸ್ ಕೂಡ ತುಂಬ ಖುಷಿಯಾಗಿದ್ದಾರೆ. ಬಹಳ ಟೀಚರ್ಸ್ ಇಲ್ಲಿಗೆ ಬರ್ತಾರೆ. ನಾವು ಆ್ಯನ್ಯುವಲ್ ಮೀಟಿಂಗ್ ಥರ ಮಾಡ್ತಾ ಇರ್ತೀವಿ, ಎಲ್ಲ ಕಡೆಯಿಂದ ಬರ್ತಾರೆ. ತುಂಬ ಅವ್ರು ಯಾವಾಗ ಬಂದರೂ ಕೂಡ ತುಂಬ ಧನ್ಯವಾದ ಹೇಳ್ತಾರೆ. ಯಾಕೆಂದರೆ ಎಷ್ಟು ವರ್ಷದಿಂದ ಅವ್ರು ಕಷ್ಟಪಡ್ತಾ ಇದ್ದಾರೆ. ಈ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ರಾಗಿ ಮಾಲ್ಟ್ ಮೂಲಕ ಅದು ಸರಿ ಆಗ್ತಾ ಇದೆ ಅಂತ ಖುಷಿಯಾಗಿ ಅವರು ಹೇಳ್ತಾ ಇದ್ದಾರೆ. ಸೊ ನಮಗೂ ತುಂಬ ಸಂತೋಷ. ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ತಿಂತಾರೆ, ಓದ್ತಾರೆ, ಬೆಳೀತಾರೆ. ಅದಕ್ಕಿಂತ ಹೆಚ್ಚು ಭಾಗ್ಯ ಏನು ನಮ್ಮ ದೇಶಕ್ಕೆ. ವಸುದೈವ ಕುಟುಂಬಕಂ ಇದನ್ನ ಇಟ್ಕೊಂಡು ಈ ಒಂದು ಮೂಲ ತತ್ವವನ್ನು ಇಟ್ಟುಕೊಂಡೇ ಸಂಸ್ಥೆಯ ಮೂಲಕವಾಗಿ ಕೆಲಸವನ್ನು ಮಾಡ್ತಾ ಇದ್ವಿ. ಅಮೆರಿಕಾದಲ್ಲೂ ಕೂಡ ಇನ್ಸ್ಟಿಟ್ಯೂಷನ್ಸ್ ಅಥವಾ ಶ್ರೀಲಂಕಾದಲ್ಲಿರ್ಬೋದು, ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಸರ್ವಿಸನ್ನು ಕೊಡ್ತಾ ಇರುವಂಥದ್ದು. ಗ್ಲೋಬಲಿ ಹೇಗೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗ್ತಿದೆ? ಯಾವ ಸ್ವರೂಪದಲ್ಲಿ ಗ್ಲೋಬಲಿ ಕನೆಕ್ಟ್ ಆಗ್ತಾ ಇದ್ದೀರಿ? ಮೊದಲನೇ ಆಗಿ ಬಾಬಾ ಅವ್ರ ಭಕ್ತರು ಎಲ್ಲ ಕಡೆ ಇದ್ದಾರೆ. ನನ್ನ ಬಗ್ಗೆ ಅವ್ರಿಗೆ ತಿಳಿದ ಮೇಲೆ ಅವ್ರು ನಮ್ಮನ್ನು ನೋಡಬೇಕು, ನಮ್ಮ ಹತ್ರ ಭೇಟಿ ಆಗಬೇಕು, ಮಾತಾಡಬೇಕು ಅಂತ ಅವ್ರ ಮನಸ್ಸಲ್ಲಿತ್ತು. ತುಂಬ ಜನ ಮುದ್ದಲಿಕ್ಕೆ ಬಂದಿದ್ದರು. ಮತ್ತು ಇಲ್ಲಿ ಬಂದ ಮೇಲೆ ಅವರು ನಮ್ಮ ದೇಶಕ್ಕೆ ಬನ್ನಿ, ನಮ್ಮ ಜನರ ಹತ್ರ ಭೇಟಿ ಮಾಡಿ ಅಂತ ನಮಗೆ ಅವರು ಆಮಂತ್ರಣ ಕೊಟ್ಟರು. ಆದ್ದರಿಂದ ನಾವು ಬೇರೆ ಬೇರೆ ದೇಶಕ್ಕೆ ಕೂಡ ಹೋಗಿದ್ದೀವಿ. ಅಲ್ಲಿ ಎಲ್ಲರೂ ಭೇಟಿ ಆಗಿದ ಮೇಲೆ ಅವರು ನಮ್ಮ ಹತ್ರ ಕೇಳಿದರು, ನಮ್ಮ ದೇಶದಲ್ಲಿ ಕೂಡ ಸಮಸ್ಯೆಗಳಿದ್ದಾವೆ. ಆಫ್ರಿಕಾ ದೇಶಗಳು ನಮಗೆ ಗುರ್ತು, ಹಾಗೆ ಬೇರೆ ದೂರಾದಂಥ ಫಿಜಿ ರಾಷ್ಟ್ರದಲ್ಲಿ ಕೂಡ, ಮತ್ತು ಶ್ರೀಲಂಕಾ, ಹೀಗೆ ಹಲವಾರು ದೇಶದಲ್ಲಿ, ಇವತ್ತು 100 ದೇಶದಲ್ಲಿ ನಾವಿದ್ದೇವೆ. ಅದಕ್ಕೆ ಕಾರಣ ಏನಂದರೆ ಅವರೇ ಬಂದು ನಮ್ಮನ್ನು ಬನ್ನಿ ನಮ್ಮ ದೇಶಕ್ಕೆ, ಅಲ್ಲಿ ಕೂಡ ತುಂಬ ಕಷ್ಟಗಳಿದೆ, ಯಾವುದೊಂದು ಮಾಡೋಣ ಅಂತ. ನಾನು ಹೇಳಿದೆ ಎಲ್ಲರೂ ನಮ್ಮವರೇ, ನೋಡೋಣ ಏನು ಮಾಡ್ಬೋದು, ಯಥಾಸಾಧ್ಯ ಮಾಡೋಣ ಅಂತ. ಅವ್ರ ಹತ್ರ ನಾವು ಕೈ ಜೋಡಿಸ್ಕೊಂಡು ಆ ದೇಶದಲ್ಲಿ ಚಿಕ್ಕ ಪುಟ್ಟ ಕಾರ್ಯಕ್ರಮ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಆದರೆ ಸ್ವಲ್ಪ ದೇಶದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಫಿಜಿ ದೇಶದಲ್ಲಿ ಒಂದು ಹಾರ್ಟ್ ಹಾಸ್ಪಿಟಲ್ ನಾವು ಕಟ್ಟಿದ್ದೀವಿ. ನಾವು ಪ್ರಧಾನಿಯವರೇ ಆನ್ಲೈನ್ ಅದು ಓಪನ್ ಮಾಡಿದರು 2022ನಲ್ಲಿ. ಅಲ್ಲಿ ಮಕ್ಕಳಿಗೆ 16 ದ್ವೀಪ ದೇಶಗಳಿದೆ, ಅವರಿಗೆ ಒಂದು ಹಾಸ್ಪಿಟಲ್ ಕೂಡ ಇಲ್ಲ ಮಕ್ಕಳ ಹೃದಯ ಚಿಕಿತ್ಸೆಗೆ. ಸೊ ಇದು ಒಂದೇ ಹಾಸ್ಪಿಟಲ್. ಅಥವಾ ಅವರು ಆಸ್ಟ್ರೇಲಿಯಾಕ್ಕೆ, US ಗೆ ಎಲ್ಲೂ ಬೇರೆ ದೇಶಕ್ಕೆ ಹೋಗಬೇಕು, ತುಂಬ ಖರ್ಚಾಗುತ್ತೆ, ಅವ್ರು ಬಡವರಿಗೆ ಸಾಧ್ಯ ಇಲ್ಲ. ಸೊ ಆ ಗೌರ್ಮೆಂಟ್ ಕೂಡ ನಮಗೆ ತುಂಬ ಸಹಾಯ ಮಾಡಿದ್ರು. ಆದ್ದರಿಂದ ಅದು ನಡೀತಾ ಇದೆ. ಹಾಗೆ ಶ್ರೀಲಂಕಾನಲ್ಲಿ ಕೂಡ ಒಂದು ಮಾಡಿದ್ದೀವಿ. ಬಟಿಕೊಲೋ ಅಂತ ಒಂದು ಜಾಗ ಇದೆ. ಅದು ಆ ಟೈಮ್ನಲ್ಲಿ ತುಂಬ ಈ ಕಲಹ ಇತ್ತು ಶ್ರೀಲಂಕಾದಲ್ಲಿ, ಸಿವಿಲ್ ವಾರ್ ಥರ. ಅದರಲ್ಲಿ 30,000 ವಿಧವೆ ಅಂತ ವಿಡೋಸ್ ಇದ್ದಾರೆ ಅಲ್ಲಿ, ಎಷ್ಟೋ ಜನ ಅನಾಥರಿದ್ದಾರೆ ಅಂತ. ತುಂಬ ಕಠಿಣವಾದಂಥ ಒಂದು ಪ್ರದೇಶ. ಅಲ್ಲಿ ನಾವು ಒಂದು ಹಾಸ್ಪಿಟಲ್ ಕಟ್ಟಿದ್ದೀವಿ. ಎಲ್ಲ ಸುವಿಧೆಗಳಿದೆ, ಮತ್ತು ಹಾರ್ಟ್ ರಿಲೇಟೆಡ್ ಮುಖ್ಯವಾಗಿ ಸ್ಪೆಷಾಲಿಟಿ ಇದೆ. ಆದ್ದರಿಂದ ಕೂಡ 3 ವರ್ಷದಲ್ಲಿ 3,000 ಜನರಿಗೆ ಸಹಾಯವಾಗಿದೆ ಅದರಿಂದ. ಸೊ ಹೀಗೆ ನೈಜೀರಿಯಾನಲ್ಲಿ ಒಂದು ಸ್ಕೂಲ್, 2 ಸ್ಕೂಲ್ ಮಾಡಿದ್ದೀವಿ, 2 ಹಾಸ್ಪಿಟಲ್ ಕಟ್ಟಿದ್ದೀವಿ. ಅಮೆರಿಕಾದಲ್ಲಿ ಕೂಡ ಎಲ್ಲಿ ಬ್ಲ್ಯಾಕ್ ಅಮೆರಿಕನ್ಸ್ ಇರ್ತಾರೋ, ಮಿಸಿಸಿಪಿ ಡೆಲ್ಟಾ ರೀಜನ್ ಇರ್ತೇವೆ ನಾವು, ಅಲ್ಲಿ ಕೂಡ ಒಂದು ಹಾಸ್ಪಿಟಲ್ನ ತಯಾರು ಮಾಡ್ತಾ ಇದ್ವಿ. ಒಂದು ಕ್ಲಿನಿಕ್ ಶುರು ಆಗಿದೆ. ಹೀಗೆ ಬೇರೆ ಬೇರೆ ದೇಶದಲ್ಲೂ ಜನರು ಬಂದು ನಮ್ಮ ದೇಶಕ್ಕೆ ಕೂಡ ಯಾವುದೊಂದು ಮಾಡಿ ಅಂತ. ನಾನು ಹೇಳಿದೆ ಸರಿ, ವಸುದೈವ ಕುಟುಂಬಕಂ, ನಾವು ಇದೆಲ್ಲ ಹಾಸ್ಪಿಟಲ್ ಕಟ್ಟಿದ್ವಿ, ಅದಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಎಲ್ಲ ಭಾರತೀಯರೇ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕಿಲ್ಲ. ವಿದೇಶದಿಂದನೇ ಹೆಚ್ಚು ನಮಗೆ ಸಹಾಯ ಕೂಡ ಸಿಕ್ಕಿದೆ. ಸೊ ನಾವು ಕೂಡ ಅವರಿಗೋಸ್ಕರ ಯಾವುದೊಂದು ಮಾಡಬೇಕಲ್ಲ, ಅದಕ್ಕೆ ನಾವು ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಒಳ್ಳೆಯ ಸಂಸ್ಥೆಯವರು ಕೂಡ ನಮ್ಮ ಹತ್ರ ಸೇರ್ತಾ ಇದ್ದಾರೆ, ಹೊಸದವರು. ನಾನು ಅವ್ರು ನೋಡಲಿಲ್ಲ, ಗೊತ್ತಿಲ್ಲ ನಮ್ಗೆ. ಈ ಕಾರ್ಯಕ್ರಮ ನಡೀತಾ ಇದೆ, 100 ದಿವಸದ ಕಾರ್ಯಕ್ರಮ. 100 ರಾಷ್ಟ್ರಗಳು ಇಲ್ಲಿಗೆ ಬಂದಿದ್ದಾರೆ. ಎಲ್ಲ ರಾಷ್ಟ್ರಗಳಲ್ಲಿ ಅವರು ಯಾವುದೋ ಒಂದು ಚಿಕ್ಕ ಪುಟ್ಟ ಸೇವೆ ಕಾರ್ಯಕ್ರಮ ಕೂಡ ಶುರು ಮಾಡಿದ್ದಾರೆ. ಅವರಿಗೆ ಒಂದೇ ಸ್ಫೂರ್ತಿ, ಈ ಭಾರತ ದೇಶದ ಆಧ್ಯಾತ್ಮಿಕ ಈ ಮೆಸೇಜ್ ಏನಿದೆ, ಉಪದೇಶ ಏನಿದೆ, ಎಲ್ಲರೂ ನಮ್ಮವರೇ, ಭಗವಂತ ಎಲ್ಲ ಕಡೆ ಇದ್ದಾನೆ, ಎಲ್ಲರ ಒಳಗೆ ಇದ್ದಾನೆ, ಈ ಭಾವನೆ ಅವರಿಗೆ ತುಂಬ ಹೃದಯಕ್ಕೆ ಅವರಿಗೆ ಮುಟ್ಟಿತ್ತು. ಯಾಕೆಂದರೆ ಬೇರೆ ದೇಶದಲ್ಲಿ ಇಂಥ ಒಂದು ಸಂದೇಶನೇ ಇಲ್ಲ. ನಮ್ಮ ದೇಶದಲ್ಲಿ ಅದು చాలా ಮುಖ್ಯವಾದಂಥದ್ದು, ಸನಾತನ ಧರ್ಮದ ಈ ಭಾವನೆ ಅವರಿಗೆ ತುಂಬ ಹೃದಯಕ್ಕೆ ಮುಟ್ಟಿದೆ. ಅದರಿಂದ ಅವರೆಲ್ಲ ಮಾಡ್ತಾ ಇದ್ದಾರೆ, ಇವತ್ತು ಖುಷಿಯಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮದು ಪ್ರಮುಖವಾಗಿರುವಂಥದ್ದು ಉದ್ದೇಶ ಏನು? ಆಧ್ಯಾತ್ಮದ ವಿಚಾರಗಳನ್ನು ಪ್ರಚುರಪಡಿಸೋದು ಮಾತ್ರನ ಅಥವಾ ಸೇವೆನ ಅಂತ ವಿಚಾರಗಳು ಬಂದಾಗ? ಎರಡು. ಯಾಕೆಂದ್ರೆ ರಥಕ್ಕೆ 2 ಚಕ್ರಗಳೇ ಇರುತ್ತೆ, ಹಾಗೆ ಈ ಮಿಷನ್ ಕೂಡ 2 ಚಕ್ರಗಳು. ಒಂದು ಸೇವೆ, ಇನ್ನೊಂದು ಆಧ್ಯಾತ್ಮ. ಆಧ್ಯಾತ್ಮ ಸೇವೆ ರೂಪದಲ್ಲಿ ನಾವು ಜನರಿಗೆ ತಲುಪಿಸ್ಬೇಕು. ಸೇವೆ ಕೂಡ ಆಧ್ಯಾತ್ಮ ಭಾವನೆಯಿಂದ ಮಾಡಬೇಕು. ಬರೀ ಯಾರನ್ನೂ ನಾವು ಸೇವೆ ಮಾಡ್ತಾ ಇದ್ದೀವಿ, ಬಡವರು ಬಂದಿದ್ದಾರೆ ಅವ್ರಿಗೆ ಯಾವುದೋ ಹೆಲ್ಪ್ ಮಾಡಿ ಆಗಿಲ್ಲ. ಭಗವಂತನೇ ಬಂದಿದ್ದಾರೆ ಆ ರೂಪದಲ್ಲಿ, ಆ ಭಗವಂತನ ಸೇವೆ ನಾವು ಮಾಡ್ತಾ ಇದ್ವಿ.
ಆ ಭಾವನೆಯಿಂದ ಮಾಡಬೇಕು, ಅದನ್ನು ನಾವು ಮುಖ್ಯವಾಗಿ ಹೇಳ್ತಾ ಇದ್ವಿ. ಅದಕ್ಕೆ ಎರಡು ಸಮಾನವಾಗಿ ನಡೀತಾ ಇದೆ. ಆ ಆಧ್ಯಾತ್ಮಿಕತೆಯನ್ನು ಸೇವೆ ರೂಪದಲ್ಲಿ ನಾವು ಗೊಳಿಸಿ ಜನರಿಗೆ ನಾವು ತಲುಪಿಸ್ಬೇಕು. ಸೇವೆ ಮಾಡ್ತಾ ಇದ್ದಾಗ ಅವರಲ್ಲಿ ಭಗವಂತನ ನಾವು ದರ್ಶನ ಮಾಡಿಕೊಂಡು ಭಗವಂತನ ಸೇವೆ ಮಾಡ್ತಾ ಇದ್ವಿ. ಆ ಪವಿತ್ರವಾದಂಥ ಭಾವನೆಯಿಂದ ಸೇವೆ ಮಾಡಬೇಕು. ಅದಕ್ಕೆ ಸಮಾನವಾಗಿ ಅದು ನಡೀತಾ ಇದೆ. ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಇದೇ ಸ್ವರೂಪದಲ್ಲೇ ಇದೇ ತಲುಪಿಸೋದಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಎಲ್ಲರೂ ಕೂಡ ನೀವು ಹೇಳುವ ಆಧ್ಯಾತ್ಮದ ವಿಚಾರಗಳನ್ನ, ಯಾಕಂದ್ರೆ ಜಗತ್ತು ಹಲವಾರು ಧರ್ಮಗಳಿಂದ ಕೂಡಿರುವಂಥದ್ದು, ಹಲವಾರು ನಮ್ಮ ದೇಶದೊಳಗೆ ಬಂದಾಗ ಹಲವಾರು ಜಾತಿಗಳಿಂದ ಕೂಡಿರುವಂಥದ್ದು, ಹಲವಾರು ಪಂಥಗಳಿಂದ ಕೂಡಿರುವಂಥದ್ದು, ಹಲವಾರು ಯೋಚನೆಗಳಿಂದ ಕೂಡಿರುವಂಥದ್ದು. ಇವರೆಲ್ಲರನ್ನ ಹೇಗೆ ತಲುಪೋದಿಕ್ಕೆ, ಇವರೆಲ್ಲರ ಜೊತೆಗೂ ಕೂಡ ಒಂದು ಕಾಮನ್ ಆಗಿರುವಂತಹ ಹೌದು ವಸುದೈವ ಕುಟುಂಬಕಂ ಅನ್ನುವಂತಹ ಮೂಲ ತತ್ವವನ್ನ ಹೇಗೆ ದಾಟಿಸೋದಿಕ್ಕೆ ಸಾಧ್ಯ ಆಗತ್ತೆ? ಪ್ರೀತಿಯಿಂದ ಮಾತಾಡಿದ್ರೆ ಎಲ್ಲರೂ ಕೇಳ್ತಾರೆ. ಯಾವುದೊಂದು ಅದರಲ್ಲಿ ಅಪೇಕ್ಷೆ ಇಲ್ಲದ ಮಾತು, ಸ್ವಾರ್ಥ ಇಲ್ಲದ ಮಾತು ನಾವು ಮಾತಾಡಿದಾಗ ಎಲ್ಲರೂ ಕೇಳ್ತಾರೆ. ಯಾವ ಧರ್ಮದವರು ಆಗಬಹುದು, ಯಾವ ದೇಶದ ಜಾತಿದವರು ಆಗಬಹುದು. ಆದರೆ ಅವ್ರು ನಿಜವಾದಂಥ ನಿಸ್ವಾರ್ಥ ಪ್ರೀತಿಯಿಂದ ನಾವು ಮಾತಾಡಿದರೆ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಹಾಗೆ ನಾವು ಇವತ್ತು ಏನು ಮಾಡಿದ್ದೇವೆ ಅಂದರೆ, ಪ್ರತಿ ದೇಶಕ್ಕೆ ಹೋಗಿದಾಗ ಕೂಡ ಅವತ್ತು ತುಂಬ ನಿಸ್ವಾರ್ಥ ಪ್ರೀತಿಯಿಂದ ನಾವು ಮಾಡ್ತಾರೆ. ನೋಡಪ್ಪ, ನೀವು ಬೇರೆ ಜಾತಿಯವರು, ಧರ್ಮದವರು, ಬೇರೆ ರಾಷ್ಟ್ರದವರು ಆಗ್ಬೋದು, ಆದರೆ ನನಗೆ ನೀವು ನನ್ನವರೇ, ಆ ಭಾವನೆಯಿಂದ ನಾವು ಮಾತಾಡ್ತೀವಿ. ಅವ್ರಿಗೆ ಆ ಹೃದಯ ಮುಟ್ಟುತ್ತೆ. ಯಾಕೆಂದರೆ ಎಲ್ಲರಿಗೂ ಒಂದು ಆ ನಿಸ್ವಾರ್ಥವಾದಂಥ ಭಗವಂತನ ಪ್ರೀತಿ ಬೇಕೇ ಬೇಕು. ಅದಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಅದನ್ನು ಅವರಿಗೆ ಸಿಕ್ಕಿದ್ರೆ ಅವರಲ್ಲಿ ಒಂದು ಪರಿವರ್ತನೆ ಬರುತ್ತೆ. ಆ ಪರಿವರ್ತನೆಯಿಂದ ಅವರು ಕೂಡ ಇಂಥ ಸೇವೆಯಲ್ಲಿ ನಾವು ಕೂಡ ಸೇರಬೇಕು, ಅದಕ್ಕೆ ಅವರು ಬರ್ತಾರೆ. ಸೊ ಆಧ್ಯಾತ್ಮಿಕತೆಯಿಂದಲೇ ಇದು ಆಗ್ತಾ ಇದೆ. ಅವರನ್ನು ನಾವು ನಮ್ಮವರು ಅಂತ ನಾವು ನೋಡಿದರೆ ಮಾತ್ರ ಇದು ಸಾಧ್ಯ. ಅದು ಬೇರೆ ಜಾತಿ ಧರ್ಮದವರು, ನಾವು ಬೇರೆಯವರು, ಈ ಭಾವನೆ, ಈ ಸಂಕೀರ್ಣವಾದಂಥ ಮನೋಭಾವನೆಯಿಂದ ಹೋಗಿದರೆ ಏನೂ ಆಗೋದಿಲ್ಲ. ಬರೀ ನಾವು ಮಾತಾಡ್ಬೋದು ಅಷ್ಟೇ, ಆದರೆ ಅದರಿಂದ ಏನೂ ಪರಿಣಾಮ ಆಗೋದಿಲ್ಲ. ನಿಜವಾದಂಥ ನಿಸ್ವಾರ್ಥತೆಯಿಂದ ಅವರು ನಮ್ಮವರೇ, ಅವರ ಕಷ್ಟಗಳು ನಮ್ಮ ಕಷ್ಟ, ಅವರ ಸುಖಗಳು ನಮ್ಮ ಸುಖ, ಆ ಭಾವನೆಯಿಂದ ನಾವು ಅವರನ್ನು ಆರಿಸ್ಕೊಂಡ್ರೆ ಎಲ್ಲರೂ ಬರ್ತಾರೆ. ಎಲ್ಲರಿಗೂ ಆ ಪ್ರೀತಿ ಬೇಕೇ ಬೇಕು. ತಾವು ಕೂಡ ಬ್ಯುಸಿ ಲೈಫನ್ನು ನೋಡಿದಂಥವ್ರು, ಅಂದರೆ ವಿಶೇಷವಾಗಿ ಅಂದರೆ ಬ್ಯುಸಿ ಲೈಫ್ ಇನ್ ದ ಸೆನ್ಸ್ ನೀವು ಬ್ಯಾಂಕಲ್ಲಿ ಕೆಲಸ ಮಾಡೋದು, ಈ ರೀತಿಯಾದಂಥ ಒಂದು ಲೈಫನ್ನು ಕೂಡ ತಾವು ನೋಡಿದಂಥವ್ರು. ಈಗ ಜನ ನಮ್ಮ ಬೆಂಗಳೂರಿನಂತಹ ನಗರ ಅಥವಾ ಯಾವುದೇ ನಗರ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂತಹ ಉದ್ಯೋಗದಲ್ಲಿರ್ತಕ್ಕಂಥವ್ರು ಬಹಳ ಟೆನ್ಷನ್ನಲ್ಲಿರ್ತಾರೆ ಅಥವಾ ಬಹಳ ಬ್ಯುಸಿ ಆಗಿರ್ತಾರೆ, ಇವೆಲ್ಲವೂ ಕೂಡ ಇರುತ್ತೆ. ಇದಕ್ಕೆ ಇತ್ತೀಚಿನ ದಿವಸಗಳಲ್ಲಿ ಸ್ವಲ್ಪ ಜಾಸ್ತಿನೇ ಟ್ರೆಂಡಲ್ಲಿ ಆಧ್ಯಾತ್ಮದ ಕಡೆಗೆ ಹೋಗುವಂಥವ್ರು ಅಥವಾ ಅದರ ಮೂಲಕ ಹೋಗಿ ಶಾಂತಿಯನ್ನು ಹುಡುಕ್ತಾ ಇದ್ದೀನಿ ಅಂದರೆ ಹೋಗೋರು ಕೂಡ ಇದ್ದಾರೆ. ಹಾಗೆ ಹೋಗುವಾಗ ರೈಟ್ ಮತ್ತು ರಾಂಗ್ ಎರಡು ಚಾಯ್ಸ್ಗಳು ಕೂಡ ಇವತ್ತು ಹೆಂಗಂದ್ರೆ ಇವತ್ತು ಮಾರ್ಕೆಟಲ್ಲಿ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥ ಪರಿಸ್ಥಿತಿಗೆ ಬಂದು ನಿಂತಿರುವಂಥ ವಾತಾವರಣದಲ್ಲೂ ನಾವಿದ್ದೀವಿ ಅನ್ನೋದು ವಾಸ್ತವ. ರೈಟ್ ಚಾಯ್ಸ್ ಹಿಂಗಿರಬೇಕು ಅಂತ ತಾವು ಹೇಳ್ತೀವಿ. ಯಾವುದು ಸರಿ ಯಾವುದು ತಪ್ಪು ಅಂತ ಭಾವನೆ, ಯಾವುದು ಎಲ್ಲರಿಗೂ ಸರಿ ಅದನ್ನೇ ನಿಮಗೂ ಕೂಡ ಸರಿ, ಆ ಭಾವನೆ ಇಟ್ಕೊಳ್ಳಿ. ನಾವು ಮಾಡಿದ್ರಿಂದ ಯಾರಿಗೆ ತೊಂದರೆ ಆಗಬಾರ್ದು, ಯಾರಿಗೆ ಕಷ್ಟ ಆಗಬಾರ್ದು. ಅದು ನಮ್ಮ ಕುಟುಂಬದವರಾಗಬಹುದು, ಸಮಾಜದಲ್ಲಿದ್ದವರು ಆಗಬಹುದು, ಈ ದೇಶದವರು ಆಗಬಹುದು, ದೇಶಕ್ಕೆ ಮೀರಿದಂಥ ಬೇರೆ ದೇಶದವರು ಆಗಬಹುದು. ಏನು ನಾವು ತೀರ್ಮಾನ ಮಾಡಿದರೆ ಕೂಡ ಆದ್ದರಿಂದ ಯಾರಿಗೆ ಯಾವುದು ತೊಂದರೆ ಆಗಬಾರ್ದು, ಅದನ್ನೇ ಸರಿ. ಅದಕ್ಕೆ ನಮ್ಮ ವೇದವ್ಯಾಸ ಮಹರ್ಷಿ ಅವರು ಹೇಳ್ತಾರೆ, ಈ ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಬೇರೆಯವ್ರಿಗೆ ಒಳ್ಳೆ ಮಾಡಿದರೆ ಅದೇ ಪುಣ್ಯ, ಅವ್ರಿಗೆ ಕೆಟ್ಟದ್ದು ಮಾಡಿದರೆ ಅದೇ ಪಾಪ. ಸೊ ನಾವು ಏನು ಮಾಡಿದರೆ ಕೂಡ ನನ್ನಕ್ಕೋಸ್ಕರ, ನನ್ನ ಇಚ್ಛೆ ಪ್ರಕಾರ, ನನ್ನ ಸ್ವೇಚ್ಛೆ ಪ್ರಕಾರ ಮಾಡಬೇಕು ಅಂತಕ್ಕಿಂತ ನಾವು ಮಾಡಿದ್ರಿಂದ ಯಾರಿಗೆ ತೊಂದರೆ ಆಗಬಾರ್ದು, ಯಾರಿಗೆ ಕಷ್ಟ ಬರಬಾರ್ದು, ನಮ್ಮಿಂದ ಯಾರಿಗೆ ಯಾವುದೊಂದು ಇಂಥದ್ದು ಆತಂಕ ಆಗಬಾರ್ದು, ಆ ಭಾವನೆ ಇಟ್ಕೊಂಡು ನಾವು ಮಾಡಿದರೆ ಅದು ಸರಿಯಾಗುತ್ತೆ ಯಾವಾಗಲೂ ಕೂಡ. ಸೊ ಇನ್ ಇಂಗ್ಲೀಷ್ ಹೇಳಿದರೆ ಗ್ರೇಟರ್ ಗುಡ್ ಅಂತ ನಾವು ಹೇಳ್ತೀವಿ. ಯಾವುದು ಗ್ರೇಟರ್ ಗುಡ್, ಎಲ್ಲರಿಗೂ ಒಳ್ಳೆಯದು, ಅದನ್ನೇ ನಿಮಗೆ ಕೂಡ ಒಳ್ಳೆಯದು, ಆ ಭಾವನೆಯಿಂದ ನೀವು ಮಾಡಿ, ಅದೇನು ನಮ್ಮ ಪ್ರಕಾರ ಸರಿ. ಬಿಸ್ನೆಸ್ ಆಗ್ಬೋದು, ಪಾಲಿಟಿಕ್ಸ್ ಆಗ್ಬೋದು, ನಿಮ್ಮಂಥ ಜರ್ನಲಿಸಮ್ ಆಗ್ಬೋದು, ನಮ್ಮಂಥ ಸೇವೆ ಆಗ್ಬೋದು, ಯಾವುದೊಂದು ರಂಗದಲ್ಲಿ, ಕ್ಷೇತ್ರದಲ್ಲಿ ಕೂಡ ಏನು ಮಾಡಿದರೆ ಕೂಡ ಎಲ್ಲರಿಗೂ ಒಳ್ಳೆಯದಾಗಬೇಕು. ಅದರಿಂದ ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಒಳ್ಳೆಯದಾಗಬೇಕು. ಅದು ಮಾಡಿದರೆ ಅದೇ ಪುಣ್ಯ, ಅದೇ ಸರಿ. ಆ ಭಾವನೆಯಿಂದ ನಾವು ಮಾಡಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಈ ಟೆನ್ಷನ್ನು, ಈ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಇವತ್ತು ತಾವೇನು ಹೇಳ್ತಾ ಇದ್ರಿ, ಈ ಬ್ಯುಸಿ ಲೈಫು, ಅದಕ್ಕೆ ಕಾರಣ ಏನಂದರೆ ಜನರು ಅವರ ಹೃದಯದಲ್ಲಿ ಏನಿದೆ ಬಾಯದಲ್ಲಿ ಅದಿಲ್ಲ, ಬಾಯದಲ್ಲಿ ಇದೆ ಮನಸ್ಸಲ್ಲಿ ಇಲ್ಲ. ಈ ಒಂದು ಸಮನ್ವಯನೇ ಇಲ್ಲ ಅವರಿಗೆ. ಒಂದು ಅವರು ಭಾವನೆ, ಇನ್ನೊಂದು ಮಾತು, ಇನ್ನೊಂದು ಯೋಚನೆ.
ಮತ್ತು ಕಾರ್ಯ ಬೇರೆ. ಈ ಥರ ಒಂಥರ ಡಿಸ್ಯೂನಿಟಿ ಥರ ಆಗಿದೆ, ಇಂಟೆಗ್ರಿಟಿ ಇಲ್ಲ. ಆದ್ದರಿಂದ ಈ ಕಷ್ಟಗಳೆಲ್ಲ ಇರುತ್ತೆ. ನಮ್ಮ ಹೃದಯದಲ್ಲಿ ನಮ್ಮ ಭಾವನೆ ಏನಿದೆ ಅದನ್ನೇ ನಾವು ಯೋಚಿಸಬೇಕು, ಅದನ್ನೇ ನಾವು ಹೇಳಬೇಕು, ಅದನ್ನು ನಾವು ಮಾಡಬೇಕು. ಹಾಗೆ ಹೋಗಿದ್ರೆ ಈ ಮೆಂಟಲ್ ಆಂಗ್ಸೈಟಿ ಡಿಸಾರ್ಡರ್ಸ್ ಏನೂ ಆಗೋದಿಲ್ಲ. ಬಟ್ ಜನರು ಹೇಳ್ತಾರೆ ನಾವು ಅಂದರೆ ಪ್ರೆಷರ್ಸ್ ಇರುತ್ತೆ ಅವ್ರಿಗೆ ಬೇರೆ ಬೇರೆ ಥರ. ಅವರಿಷ್ಟು ಧನ ಸಂಪಾದನೆ ಮಾಡ್ತಾ ಇದ್ದಾರೆ, ನಾನು ಕೂಡ ಮಾಡಬೇಕು. ನಿಮಗೆ ಅಷ್ಟು ಧನ ಬೇಕಾಗಿಲ್ಲ, ಆದರೆ ಅವ್ರಿಗೆ ಸಿಗ್ತಾ ಇದೆಯಲ್ವ ನನಗೆ ಬೇಕು ಅಂತ ಹೃದಯದಲ್ಲಿ ಒಂದು ಭಾವನೆ, ಬಾಯದಲ್ಲಿ ಇನ್ನೊಂದು ಮಾತು. ಇಲ್ಲ ಧನ ಅಂದರೆ ಮುಖ್ಯ ಅಲ್ಲ, ಒಳ್ಳೆತನ ಮುಖ್ಯ. ಆದರೆ ಹೃದಯದಲ್ಲಿ ಬೇರೆ ನಡೀತಾ ಇದೆ, ಬಾಯದಲ್ಲಿ ಬೇರೆ ನಡೀತಾ ಇದೆ, ಕೈನಲ್ಲಿ ಇನ್ನೊಂದು ಬೇರೆ ನಡೀತಾ ಇದೆ. ಈ ಥರ ಒಂದು ಡಿವೈಡೆಡ್ ಲೈಫ್ ಅವರು ಬದುಕ್ತಾ ಇದ್ದಾರೆ. ಆದ್ದರಿಂದ ಈ ಆಂಗ್ಸೈಟಿ ಎಲ್ಲ ನಡೀತಾ ಇದೆ. ಅದಕ್ಕೆ ಫಸ್ಟ್ ನಾವು ಸಮನ್ವಯ, ಒಳಗೆ ನನ್ನ ಸಮನ್ವಯ ನಾವು ಮಾಡಬೇಕು. ಈ ಮನಸ ವಾಚ ಕರ್ಮ ಏಕವಾಗಬೇಕು, ಬೇರೆ ಬೇರೆ ಅಲ್ಲ. ಅದು ಮಾಡಿದರೆ ಮೊದಲನೇ ಮನಃಶಾಂತಿ ಬರುತ್ತೆ. ಮನಃಶಾಂತಿ ಬಂದ ಮೇಲೆ ಈ ಮೆಂಟಲ್ ಆಂಗ್ಸೈಟಿ ಪ್ರೆಷರ್ ಏನು ಬರೋದಿಲ್ಲ. ನಾವು ಬೇರೆ ಬೇರೆ ಒಂದೇ ಹೇಳ್ತೀವಿ, ಇನ್ನೊಂದು ಮಾಡ್ತೀವಿ, ಆದ್ರಿಂದ ಇದೆಲ್ಲ ನಡೀತಾ ಇದೆ ನನ್ನ ಪ್ರಕಾರ. ಪ್ರಶ್ನೆ ಇರೋದು ಇಂದು ಬದುಕೋದು ಹೇಗೆ ಅಂತ ಹೇಳಿ. ಯಾಕಂದ್ರೆ ಒಂದು ನಾವು ನಿನ್ನೆ ಬದುಕ್ತಾ ಇರ್ತೀವಿ ಅಥವಾ ನಾಳೆ ಬದುಕ್ತಾ ಇರ್ತೀವಿ, ಇಂದು ಬದುಕೋದು ಹೇಗೆ? ಹೀಗೇನೆ ಈ ಮನಸ್ಸೇಕಂ ವಚಸೇಕಂ ಕರ್ಮಣ್ಯೇಕಂ ಅಂತ ನಾವು ಹೇಳ್ತೀವಿ. ಇವತ್ತು ಏನು ಮಾಡಬೇಕು, ಅದನ್ನು ಪೂರ್ತಿಯಾಗಿ ಪೂರ್ಣ ಒಂದು ಫೋಕಸ್ ಇಂದ ಮಾಡಿ ಅಷ್ಟೇ. ನಾಳೆ ಏನಾಗುತ್ತೆ ಯಾರಿಗೆ ಗುರುತು? ನಾಳೆ ನೋಡ್ತೀವೋ ಇಲ್ವೋ ಅದನ್ನು ಗುರುತಿಲ್ಲ ನಮಗೆ. ಹಿಂದೆ ಏನು ಆಗ ಹೋಯ್ತು ಅದನ್ನು ನಾವು ಸರಿ ಮಾಡ್ಲಿಕ್ಕೆ ಇವತ್ತಿಲ್ಲ, ಅದು ಆಗಿ ಹೋಯ್ತು. ಸೊ ಅದರ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ಕೂತಿದ್ರೆ ಪ್ರಯೋಜನ ಏನಿಲ್ಲ. ಇವತ್ತು ನಮ್ಮ ಕೈಯಲ್ಲಿ ಏನು ಸಮಯ ಇದೆ, ಸಾಮರ್ಥ್ಯ ಇದೆ, ಅದನ್ನು ಉಪಯೋಗಿಸ್ಕೊಂಡು ಇವತ್ತು ನೀವು ಸರಿಯಾದಂಥ ಮಾಡಿ ಅಷ್ಟೇ. ಇವತ್ತು ಸರಿ ಮಾಡಿದರೆ ನಾಳೆ ಸರಿ ಆಗೇ ಆಗುತ್ತೆ. ಜನರ ಕಷ್ಟ ಏನಂದರೆ ನಾನು ಹಿಂದೆ ಇಂಥ ಮಾಡಿದ್ದೀನಿ, ಮುಂದೆ ಅಂಥ ಮಾಡಬೇಕು, ಅದರಲ್ಲಿ ಅವರ ಮನಸ್ಸಲ್ಲಿರುತ್ತೆ. ದೇ ಲಿವ್ ಇನ್ ದ ಪಾಸ್ಟ್ or ದೇ ಲಿವ್ ಇನ್ ದ ಫ್ಯೂಚರ್, ದೇ ಡೋಂಟ್ ಲಿವ್ ಇನ್ ದ ಪ್ರೆಸೆಂಟ್. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಮಕ್ಕಳಾಗಿರಬೇಕು ನಾವು. ಅವರು ದೇ ಆರ್ ಇನ್ ದ ನಾವ್. ಫಾರ್ ದೆಮ್ ಓನ್ಲಿ ಟುಡೇ ದಿಸ್ ಮೂಮೆಂಟ್ ಮ್ಯಾಟರ್ಸ್. ಅದರಲ್ಲಿ ಅವ್ರು ಖುಷಿಯಾಗಿರ್ತಾರೆ. ಹಾಗೆ ನಾವು ಮುಗ್ಧವಾದಂಥ ಮನಸ್ಸಿಂದ ಇರಬೇಕು. ಈ ಹೆಚ್ಚು ಆ್ಯಂಬಿಷನ್ಸ್ ಇಟ್ಕೊಂಡ್ರೆ ಈ ಕಷ್ಟಗಳು ಬರುತ್ತೆ. ನಾವು ಇವತ್ತು ನಾನು ಏನು ಮಾಡಬೇಕು, ಪೂರ್ಣ ಮನಸ್ಸಿನಿಂದ ಅದನ್ನು ಪೂರ್ಣ ನಿಮ್ಮ ಶಕ್ತಿ ಸಾಮರ್ಥ್ಯದಿಂದ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿ. ಭಗವಂತ, ನನಗೆ ಇವತ್ತು ನೀವು ಇಂಥದ್ದು ದಿವಸ ಕೊಟ್ಟಿದ್ದೀರಿ, ನಾನು ನನ್ನ ಯಥಾಶಕ್ತಿ ನಿಮ್ಮ ಸೇವೆಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀನಿ, ಎಲ್ಲ ನಿಮ್ಮ ಪಾದಕ್ಕೆ ನಾವು ಅರ್ಪಣೆ ಮಾಡಿ ನಿದ್ದೆ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ನೀವು ಮತ್ತೆ ನಮ್ಮನ್ನು ಕರೆದ್ರೆ ನಾವು ಮತ್ತೆ ಬರ್ತೀನಿ, ನಿಮ್ಮ ಸೇವೆಗೆ ನಾವು ತತ್ಪರವಾಗಿ ಇರ್ತೀನಿ. ಈ ಭಾವನೆ ನಾವು ಇಟ್ಕೋಬೇಕು. ಬೆಳಿಗ್ಗೆ ಭಗವಂತನ ಹತ್ರ ಹೋಗಿ ಇವತ್ತೇನು ಮಾಡಬೇಕು, ನಿಮ್ಮ ಮಾರ್ಗದರ್ಶನ ನನಗೆ ಇರಬೇಕು, ನಾವು ದಿವಸ ಪರ್ಯಂತವಾಗಿ ನಿಮ್ಮ ಸೇವೆ ಮೂಲಕ ನನ್ನ ಕಾರ್ಯ ನಾವು ಮಾಡ್ತೀವಿ. ಕಟ್ಟಕಡಿಗೆ ರಾತ್ರಿ ನಾವು ಮನೆಗೆ ಬಂದಾಗ ಮತ್ತೆ ಭಗವಂತನ ಹತ್ರ ಹೋಗಿ, ಭಗವಂತ ಇದೆಲ್ಲ ಇವತ್ತು ಮಾಡಿದ್ದೀನಿ, ನಿಮ್ಮ ಪಾದಕ್ಕೆ ನಾವು ಅರ್ಪಣೆ ಮಾಡ್ತಾ ಇದ್ದೀನಿ, ನಾವು ಮಾಡ್ಕೊಡ್ತಾ ಇದ್ದೀನಿ. ನಾಳೆ ದಿವಸ ಮತ್ತೆ ನಾನು ಬೇಕಂದರೆ ಕರಿ ನಮ್ಮನ್ನು, ನಾನು ಮತ್ತೆ ಬರ್ತೀನಿ, ಮತ್ತೆ ನಿಮ್ಮ ಸೇವೆ ಮಾಡ್ತೀನಿ. ಈ ಭಾವನೆ ಬದುಕ್ತಾ ಹೋದರೆ ವಿ ಕ್ಯಾನ್ ಲಿವ್ ಇನ್ ದ ಪ್ರೆಸೆಂಟ್. ಹಿಂದಿನ ಮುಂದಿನ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಅದಕ್ಕೆ ಆಧ್ಯಾತ್ಮಿಕತೆ ತುಂಬ ಮುಖ್ಯ. ಜನರಲ್ ಸ್ಕೂಲ್ಸ್ನಲ್ಲಿ ನಾವು ಹೇಳ್ತಾ ಇಲ್ಲ, ಕಾಲೇಜಸ್ನಲ್ಲಿ ಹೇಳ್ತಾ ಇಲ್ಲ, ಮನೆಯಲ್ಲಿ ನಾವು ಅದನ್ನು ಪಾಲಿಸ್ತಾ ಇಲ್ಲ. ಹಾಗೆ ಅಂಥ ಸಮಾಜ ಆಗಿದೆ ಇವತ್ತು. ಮಕ್ಕಳ ಗತಿ ಏನು? ಅವ್ರಿಗೆ ಗುರ್ತೇ ಇಲ್ಲ ಏನು ಸರಿ ಇದೆ ಏನು ತಪ್ಪು ಅಂತ. ಅವರು ಬರೀ ಆ್ಯಂಬಿಷನ್ನು ಇದು ಅದು ಅದರಲ್ಲಿ ಹೋಳಿಗೆ ಕೂಡಿದ್ದಾರೆ. ಸೊ ಆದ್ದರಿಂದ ಸ್ವಲ್ಪ ಆಧ್ಯಾತ್ಮಿಕತೆ ಅವ್ರಿಗೆ ಬೇಕೇ ಬೇಕು. ಸ್ವಲ್ಪ ಭಗವಂತನ ಮೇಲೆ ನಮಗೆ ಒಂದು ಒಳ್ಳೆತನ ಮಾಡಬೇಕು ಅಂತ ಒಂದು ಭಾವನೆ, ಅದೆಲ್ಲ ನಾವು ಹೇಳ್ಕೊಡ್ಬೇಕು ಮಕ್ಕಳಿಗೆ. ಈಗ ಸುಮಾರು 1000 ಬೆಡ್ಗಳ ಆಸ್ಪತ್ರೆಯ ನಿರ್ಮಾಣ ಆಗಿದೆ. ಯಾವ ಸ್ವರೂಪದಲ್ಲಿ ಇದು ಮುಂದಕ್ಕೆ ವಿಸ್ತಾರ ಆಗ್ತಾ ಹೋಗುತ್ತೆ ಮತ್ತು ಎಷ್ಟು ಜನರನ್ನ ಸರ್ವ್ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ತಮಗೆ ಅನಿಸುತ್ತೆ? ಇದು 600 ಬೆಡ್ ಹಾಸ್ಪಿಟಲ್ ಇವತ್ತು. ಮೊದಲೇ ಒಂದು 300 ಬೆಡ್ ಹಾಸ್ಪಿಟಲ್ ನಡೀತಾ ಇದೆ ಇಲ್ಲಿ. ಅದರಲ್ಲಿ ಮೆಡಿಕಲ್ ಕಾಲೇಜ್ ಕೂಡ ನಡೀತಾ ಇದೆ. ಈ 600 ಬೆಡ್ ಹಾಸ್ಪಿಟಲ್ ಮುಖ್ಯವಾಗಿ ಯಾಕೆ ಮಾಡಿದ್ದೀವಿ ಅಂದರೆ ಸೂಪರ್ ಸ್ಪೆಷಾಲಿಟಿಗೋಸ್ಕರ ಮಾಡಿದ್ದೀವಿ. ಇವತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸಸ್ ಕೂಡ ನಾವು ತರ್ತಾ ಇದ್ವಿ. ನಿಮ್ಗೆ ಗುರ್ತಾಗ್ಬೋದು, ನಮ್ಮ ಅಂಡರ್ ಗ್ರಾಜ್ಯುಯೇಟ್ ಕೋರ್ಸಸ್ ನಡೀತಾ ಇದೆ 3 ವರ್ಷದಿಂದ. ಅದು ಎಲ್ಲ ಉಚಿತವಾಗಿ ನಾವು ಕೊಡ್ತಾ ಇದ್ವಿ. ನಮ್ಮದು ಒಂದೇ ಮೆಡಿಕಲ್ ಕಾಲೇಜ್ ಈ ಜಗತ್ತಲ್ಲಿ ಅಂದ್ಕೊಳ್ತೀವಿ, ಎಲ್ಲ ಫ್ರೀಯಾಗಿ ನಾವು ಕೊಡ್ತಾ ಇದ್ದು. ಮತ್ತು ಈ ಪೋಸ್ಟ್ ಗ್ರಾಜ್ಯುಯೇಟ್ ಕೂಡ ಈ ಮಕ್ಕಳು ಇವತ್ತು 5th ಇಯರ್ಗೆ ಬರಲಿ ಮೇಲೆ ಅವ್ರಿಗೆ ಪೋಸ್ಟ್ ಗ್ರಾಜ್ಯುಯೇಟ್ ಕೂಡ ಬೇಕಲ್ಲ, ಅದಕ್ಕೆ ನಾವು ಪೋಸ್ಟ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಸ್ ಶುರು ಮಾಡಬೇಕು. ಇವತ್ತು ಶುರು ಮಾಡ್ತಾ ಇದ್ದೀವಿ, ಈ ವರ್ಷದಿಂದನೇ ಶುರು ಆಗುತ್ತೆ. ಅದಕ್ಕೆ ಇನ್ನೂ ಸ್ಪೆಷಾಲಿಟೀಸ್ ಎಲ್ಲ ತರಬೇಕು. ಒಂದು 50 ಸ್ಪೆಷಾಲಿಟೀಸ್ ಎಲ್ಲ ಬರ್ತಾ ಇದೆ ಬೇರೆ ಬೇರೆ ಥರದ್ದು. ಸೊ ಅದಕ್ಕೆ ಪೋಸ್ಟ್ ಗ್ರಾಜ್ಯುಯೇಟ್ ಸೀಟ್ಸ್ ಕೂಡ ಬರುತ್ತೆ. ಆ ಪೋಸ್ಟ್ ಗ್ರಾಜ್ಯುಯೇಟ್ ಸೀಟ್ಸ್ ಕೂಡ ಫ್ರೀಯಾಗಿ ಸಿಗ್ತಾ ಇದೆ. ಆದರೆ ಒಂದೇ ಷರತ್ತಿದೆ, ನಿಮ್ಮ ಎಲ್ಲ ಹೋದ್ಮೇಲೆ
ಸ್ವಲ್ಪ ಇಂಥ ಸಂಸ್ಥೆಯಲ್ಲಿ ನೀವು ಸೇವೆ ಮಾಡಬೇಕು, ಅದಕ್ಕೆ ನಿಮ್ಗೆ ಸಂಬಳ ಎಲ್ಲ ಕೊಡ್ತೀವಿ ನಾವು ಅಂತ. ಅದು ಉಚಿತ ಅಲ್ಲ, ಅವರ ಸೇವೆ ಅದು ಉಚಿತ ಮಾಡಲ್ಲ ನಾವು, ಅದಕ್ಕೆ ಸಂಬಳ ನಾವು ಕೊಡ್ತಾ ಇದ್ವಿ. ಗವರ್ಮೆಂಟ್ ಎಷ್ಟು ಕೊಡ್ತಾ ಅದಕ್ಕಿಂತ ಹೆಚ್ಚೇನೆ ಕೊಡ್ತೀನಿ ಅಂತ ಹೇಳಿದ್ದೇವೆ. ಅದೇ ನೀವು ಸೇವೆ ಸ್ವಲ್ಪ ಮಾಡಿ, ಯಾಕಂದ್ರೆ ಈ ಸಂಸ್ಥೆ ಕೂಡ ಸಹಾಯವಾಗುತ್ತೆ, ನಿಮ್ಗೂ ಒಂದು ಅನುಭವ ಬರುತ್ತೆ. ಇಂಥ ಸಂಸ್ಥೆಯಲ್ಲಿ ದೊಡ್ಡ ಪೇಷಂಟ್ಸ್ ನಂಬರ್ಸ್ ತುಂಬಾ ಇದೆ, ಇಲ್ಲಿ ಬಹಳ ಜನ ಬರ್ತಾರೆ, ಫ್ರೀ ಆಗಿದೆ ಅದರಿಂದ. ಸೊ ನಿಮ್ಗೆ ಒಂದು ಒಳ್ಳೆ ಅನುಭವ ಸಿಕ್ಕುತ್ತೆ, ಪೇಷಂಟ್ಸ್ ಕೇಸ್ ಲೋಡ್ಸ್ ಕೇಸ್ ಮಿಕ್ಸ್ ಎಲ್ಲ ಸಿಕ್ಕುತ್ತೆ ನಿಮ್ಗೆ. ಸೊ ಇದು ವಿನ್ ವಿನ್ ಸಿಚುವೇಶನ್, ನಿಮ್ಗೂ ಒಳ್ಳೇದು ನಮಗೂ ಒಳ್ಳೇದು. ಸೊ ಎಲ್ಲ ಫ್ರೀಯಾಗಿ ಓದಿದ್ಮೇಲೆ ಸ್ವಲ್ಪ ಸಮಯ ಇಲ್ಲಿ ನಾವು ಸೇವ್ ಮಾಡಿ. ಇಲ್ಲಿ ಅಂದರೆ ನಮ್ಮ 15 ಸಂಸ್ಥೆಗಳಿವೆ, ಹಾರ್ಟ್ ಹಾಸ್ಪಿಟಲ್ಸ್ ಇದೆ, ಮಕ್ಕಳು ಕೂಡ ಡೆಲ್ಲಿನಲ್ಲಿದೆ, ಬಾಂಬೆನಲ್ಲಿದೆ, ಛತ್ತೀಸ್ಗಢನಲ್ಲಿದೆ, ಹೈದರಾಬಾದ್ನಲ್ಲಿದೆ, ಇಲ್ಲಿಯೂ ಇದೆ, ಹಾಗೆ ಬೇರೆ ದೇಶದಲ್ಲಿ ಕೂಡ ಇದೆ. ಎಲ್ಲ ಒಂದು ಕಡೆ ಯಾವುದೊಂದು ಕಡೆ ಹೋಗಿ ನೀವು ಸೇವೆ ಮಾಡಿ, ಸ್ವಲ್ಪ ವರ್ಷ ಸೇವೆ ಮಾಡಿದ ಮೇಲೆ ಆಮೇಲೆ ನಿಮ್ಗೆ ಏನು ಇಷ್ಟ ಜೀವನದಲ್ಲಿ ಮಾಡಿ, ಅಷ್ಟೇ. ಕಂಪಲ್ಸರಿ ಪೂರ್ತಿಯಾಗಿ ಇಲ್ಲೇ ಕೆಲಸ ಮಾಡಬೇಕು ಅಂತಲೂ ಅದು ಇಲ್ಲ. ನಾನು ಒಂದೇ ಹೇಳಿದ್ದೆ, ಎಷ್ಟು ವರ್ಷ ತಾವು ಓದಿದ್ದೀರಿ ಅಷ್ಟು ವರ್ಷ ಮಾತ್ರ ನೀವು ಕೆಲಸ ಮಾಡಲೇಬೇಕಾದ್ರೆ ಸ್ವಲ್ಪ ಸೇವೆ ಮಾಡಿ ಅಂತ. ಅದಕ್ಕೆ ಎಲ್ಲರೂ ಒಪ್ಪಿದ್ದಾರೆ, ಅದೇನು ತೊಂದರೆ ಇಲ್ಲ. ಟೀಚರ್ಸ್ಗೂ ಕೂಡ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಿಕೊಂಡು, ಯಾಕಂದ್ರೆ ಒಳ್ಳೆ ಟೀಚರ್ ಸಿಗಬೇಕು, ಅದಕ್ಕೆ ಬೇಕಾಗಿ ಅವ್ರನ್ನೂ ತರಬೇತಿ ಕೊಡಿಸ್ಬೇಕು ಅನ್ನೋ ಒಂದು ಯೋಚನೆ. ಇದು ನಮ್ಮ ಯೂನಿವರ್ಸಿಟಿ ಅದಕ್ಕೆ ನಾವು ಕಟ್ಟಿದ್ವಿ. ನಮ್ದು ಯೂನಿವರ್ಸಿಟಿ ಇದೆ ಕಲಬುರ್ಗಿನಲ್ಲಿ, ಅದು ಹೆಡ್ ಕ್ವಾರ್ಟರ್ಸ್. 3 ಕ್ಯಾಂಪಸಸ್ ಇದ್ವಿ, ಕಲಬುರ್ಗಿ, ಮುದ್ದೇನಹಳ್ಳಿ ಮತ್ತೆ ನಲಕದ್ರನಹಳ್ಳಿ ಹತ್ರದಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ. ಅದು ಮುಖ್ಯವಾಗಿ ಅದು ಸ್ಥಾಪನೆ ಇದಕ್ಕೋಸ್ಕರನೇ ಮಾಡಿದ್ದೀವಿ. ಅದರಿಂದ ಒಳ್ಳೆ ಟೀಚರ್ಸ್ ನಮಗೆ ಸಿಗ್ಬೇಕು. ನಮ್ಮ ಮಕ್ಕಳಿಗೆ ಮೊದಲೇ ಹೇಳ್ಬಿಡ್ತೀವಿ, ಈ ಯೂನಿವರ್ಸಿಟಿಗೆ ಜಾಯಿನ್ ಆಗಿದ್ರೆ ನೀವೆಲ್ಲರೂ ಕೂಡ ಟೀಚರ್ಸ್ ಆಗಬೇಕು. ಟೀಚರ್ಸ್ ಆದಮೇಲೆ ಬೇರೆ ಏನೋ ನಿಮ್ಗೆ ಬೇಕಂದ್ರೆ ಮಾಡಿ, ಫಸ್ಟ್ ಟೀಚರ್ಸ್ ಆಗಿ ಸ್ವಲ್ಪ ವರ್ಷ ಟೀಚರ್ಸ್ ಆಗಿ ಕೆಲಸ ಮಾಡಿ. ಸೇಮ್ ಪ್ರಿನ್ಸಿಪಲ್ ಅಲ್ಲಿ ಕೂಡ ಅಪ್ಲೈ ಮಾಡಿದ್ದೀವಿ. ನಿಮ್ಮದು UG PG ಆದಮೇಲೆ ಸ್ವಲ್ಪ ವರ್ಷ ನೀವು ಟೀಚರ್ ಆಗಿ ನಮ್ಮ ಸಂಸ್ಥೆಯಲ್ಲಿ ಆಗ್ಬೋದು, ಅಥವಾ ನಮಗೆ ಬೇರೆ ಬೇರೆ ಸಂಸ್ಥೆ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅವ್ರ ಹತ್ರ ಆಗ್ಬೋದು. ಸ್ವಲ್ಪ ಮಕ್ಕಳ ಸೇವೆ ಮಾಡಿ, ಅದಾದಮೇಲೆ ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ಅದು ಮಾಡ್ಬೋದು. ಸೊ ಅದು ಕೂಡ ನಾವು ತಯಾರು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಸಂಸ್ಥೆಯಲ್ಲಿ 300 ಜನ ಮಕ್ಕಳು ಜಾಯ್ನ್ ಆಗಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಓದಿ ಗ್ರ್ಯಾಜುಯೇಟ್ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿ ನಮ್ಮ ಸಂಸ್ಥೆಗೆ ಜಾಯ್ನ್ ಆಗಿ ಟೀಚರ್ಸ್, ಅಡ್ಮಿನಿಸ್ಟ್ರೇಟರ್ಸ್, ಮ್ಯಾನೇಜರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದೊಂದು ವಿಶೇಷ. ಈ ಕೋರ್ಸ್ಗಳ ಜೊತೆಗೆ ಮತ್ತೊಂದು ಕಡೆ ವೇದಾಧ್ಯಯನದ ಕೇಂದ್ರವೂ ಕೂಡ ನಡೀತಾ ಇದೆ. ಅದು ಸನಾತನ ಸಂಸ್ಕೃತಿಯನ್ನು ಮುಂದುವರಿಸಬೇಕಂತ ಭಾವನೆದಿಂದ ವೇದ ಪಾಠಶಾಲಾ ಕೂಡ ಮಾಡಿದ್ದೀವಿ. ಒಂದು ಶಿವಾಲಯ ಕೂಡ ಇದೆ ಪಕ್ಕದಲ್ಲಿ, ಉಮಾಮಹೇಶ್ವರ ದೇವಸ್ಥಾನ. ಅದಕ್ಕೆ ಯಾಕೆ ಮಾಡಿದ್ರೆ ಈ ವೇದ ಪಾಠಶಾಲೆಗಳಿಗೆ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಮಕ್ಕಳಿಗೆ ಯಾರು ಹೇಳ್ಕೊಡ್ತಾ ಇಲ್ಲ, ಮತ್ತು ಅವ್ರಿಗೆ ಉದ್ಯೋಗ ಸಿಗುತ್ತೆ ಅಂತ ತಾಯಿ ತಂದೆಯವರು ಕೂಡ ಭಯ ಪಡ್ತಾರೆ. ಸೊ ಆ ಸಂಪ್ರದಾಯವೇ ನಾಶವಾಗ್ತಾ ಇದೆ. ಬರೀ ಸ್ವಲ್ಪ ಮಠ ಮಾನ್ಯಗಳು ಮಾಡ್ತಾ ಇದ್ದಾರೆ, ಆದರೆ ಸಾಮಾನ್ಯವಾಗಿ ನಡೀತಾ ಇಲ್ಲ. ನಾವೊಂದು ವಿಶೇಷ ಏನು ಮಾಡಿದ್ರಿ ಅಂದರೆ, ವೇದ ಪಾಠಶಾಲೆಯಲ್ಲಿ ಅರ್ಧ ದಿನ ಅವರು ವೇದ ಪಠಣಗಳೆಲ್ಲ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ ಮಧ್ಯಾಹ್ನಂತರ ಮೇಲೆ ಅವರು ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್, ಕಂಪ್ಯೂಟರ್, ಇಂಗ್ಲೀಷ್ ಎಲ್ಲ ಕಲಿತಾರೆ. 2 ಥರ ಅವ್ರಿಗೆ ವಿದ್ಯೆ ಸಿಗ್ತಾ ಇದೆ ಇಲ್ಲಿ. ಯಾಕೆ ಹೀಗೆ ಮಾಡಿದ್ದೀವಿ ಅಂತ, ಫಸ್ಟ್ ಪೇರೆಂಟ್ಸ್ ಅಲ್ಲಿ ಆತಂಕ ಇದೆ. ಅಕಸ್ಮಾತ್ವಾಗಿ ನಾಳೆ ದಿವಸ ಅವ್ರಿಗೆ ಏನೋ ಕೆಲಸ ಸಿಕ್ಲಿಲ್ಲ ಅಂದರೆ ಈ ವೇದ ಪಠಣದಿಂದ ಹೇಗೆ ಅವರು ಇರ್ತಾರೆ, ಆ ಭಯಕ್ಕೆ ನಾವು ಒಂದು ಪರಿಹಾರ ರೂಪದಲ್ಲಿ NIOS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಒಳಗೆ ನಾವು ಮಾಡಿದ್ದೀವಿ. ಎರಡನೇ ಏನು ಮಾಡಿದ್ವಿ ಅಂದರೆ, ಅವರಿಗೆ ಇದೆಲ್ಲ ಇಂಗ್ಲೀಷು, ಕಂಪ್ಯೂಟರ್ ಎಲ್ಲ ಅವರು ಬೇರೆ ದೇಶಕ್ಕೆ ಹೋಗಿ ಕೂಡ ಇಂಥ ಸೇವೆ ಮಾಡ್ಬೋದು ಅಂತ ಆ ಭಾವನೆ ನಮ್ಮದು. ಇವತ್ತು ಬೇರೆ ದೇಶದಲ್ಲಿ ಮಾತಾಡಬೇಕಂದ್ರೆ ಸಂಸ್ಕೃತದಲ್ಲಿ ಮಾತಾಡಲಿಕ್ಕಿಲ್ಲ, ಅವ್ರಿಗೆ ಇಂಗ್ಲೀಷ್ನಲ್ಲಿ ಮಾತಾಡಬೇಕು. ಸೊ ಅವರಿಗೆ ಸ್ವಲ್ಪ ಇಂಗ್ಲೀಷ್ ಕೂಡ ನಾವು ಕಲಿತಾ ಇದ್ದಾರೆ. ಅವರು ಬೇರೆ ದೇಶಕ್ಕೆ ಹೋಗಿ ಕೂಡ ಇಂಥ ಸೇವೆ ಮಾಡ್ಬೋದು, ನಮ್ಮ ಸನಾತನ ಧರ್ಮವನ್ನು ಪ್ರಚಾರ ಕೂಡ ಮಾಡ್ಬೋದು ಅಂತ ಆ ಭಾವನೆಯಿಂದ 2 ಥರದ ಶಿಕ್ಷಣ ಅವ್ರಿಗೆ ಸಿಗ್ತಾ ಇದೆ. ಕಡೆಯದಾಗಿ ವಿಶೇಷವಾಗಿ ಯುವಜನರಿಗೆ ತಮ್ಮ ಸಂದೇಶ ಏನನ್ನು ಕೊಡ್ತೀರಿ? ಯುವಜನರಿಗೆ ನಿಮ್ಮ ಮೇಲೆ ಎಲ್ಲ ಈ ದೇಶದ, ಈ ವಿಶ್ವದ ಭವಿಷ್ಯ ನಿಮ್ಮ ಮೇಲೆ ಆಧಾರವಾಗಿದೆ. ನೀವು ಒಳ್ಳೆಯಾಗಿದ್ದರೆ ಈ ದೇಶದ ಭವಿಷ್ಯ, ವಿಶ್ವದ ಭವಿಷ್ಯ ಒಳ್ಳೆಯಾಗಿ ಉಜ್ವಲವಾಗಿರುತ್ತೆ. ನಿಮ್ಮ ಮೇಲೆ ತುಂಬ ಜವಾಬ್ದಾರಿಯಾಗಿದೆ. ಆದರೆ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಅಧಿಕಾರ ಅಲ್ಲ, ಜವಾಬ್ದಾರಿಗೋಸ್ಕರ ನೀವು ದುಡಿ. ವಿ ಆಲ್ ವಾಂಟ್ ರೈಟ್ಸ್, ಬಟ್ ನೋ, ವಿ ಶುಡ್ ಆಸ್ಕ್ ಫಾರ್ ರೆಸ್ಪಾನ್ಸಿಬಿಲಿಟೀಸ್. ವಿ ಶುಡ್ ಮೂವ್ ಓವರ್ ಫ್ರಮ್ ರೈಟ್ಸ್ ಟು ರೆಸ್ಪಾನ್ಸಿಬಿಲಿಟೀಸ್. ಅಧಿಕಾರದಿಂದ ಜವಾಬ್ದಾರಿ ಅಂಥ ಒಂದು ಪರಿವರ್ತನೆ ಯೂತ್ನಲ್ಲಿ ಆಗಬೇಕು ಇವತ್ತು. ಅಥವಾ ವಿ ವಿಲ್ ಗೆಟ್ ಇನ್ ಟು ದಿಸ್ ಐಡಿಯಾ ಆಫ್ ಎಂಟೈಟಲ್ಮೆಂಟ್ಸ್. ನನಗೆ ಕೊಳ್ಳೇಬೇಕು, ಇದು ನನ್ನ ಅಧಿಕಾರ. ಹಾಗೆ ಜನರು ಸ್ವಲ್ಪ ವಾದ ಪ್ರತಿವಾದ ಮಾಡ್ತಾರೆ. ಅದು ಸರಿ, ನಿಮ್ಮ ಅಧಿಕಾರ ಕೂಡ ಇದೆ. ಈ ದೇಶದ ನಾಗರಿಕ ರೂಪದಲ್ಲಿ ನಿಮಗೆ ಅಧಿಕಾರಗಳೆಲ್ಲ ದೇಶ ಕೊಟ್ಟಿದೆ. ಆದರೆ ಅದಕ್ಕಿಂತ ಮೀರಿನಾದಂಥ ಒಂದು ಜವಾಬ್ದಾರಿ, ನಿಮ್ಮ ಒಂದು ಈ ದೇಶಕ್ಕೆ ನೀವೇನು ಮಾಡಬಹುದು ಆ ಭಾವನೆ ನಿಮ್ಮಲ್ಲಿ ಇರಬೇಕು. ಬರೀ ನನ್ನಗೋಸ್ಕರ, ಅವ್ರಿಗೋಸ್ಕರ ಮಾಡೋದೇ ಅದು ಸರಿ ಇಲ್ಲ. ಎಲ್ಲರಿಗೋಸ್ಕರ ನಾವೇನು ಮಾಡಬಹುದಾ ಆ ಭಾವನೆ ನೀವು ಹೆಚ್ಚುವಾಗಿ ಬೆಳೆಸ್ಕೊಳ್ಳಿ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ದೇಶ, ನಮ್ಮ ವಿಚಾರದ ಬಗ್ಗೆ ಸ್ವಲ್ಪ ಹೆಮ್ಮೆ ಪಡಿ. ಆ ಭಾವನೆ ಇರಬೇಕು. ಯುವರ್ ಐಡೆಂಟಿಟಿ ಅದೈಸೆ.
Your identity is that you are a part of this great nation. Don't forget that. Live up to that identity. Don't ape just anybody and everybody in the name of liberty or freedom or whatever entitlements, and move from rights to responsibility. So these two things only. Be proud of your identity and to move from rights to responsibilities. ಈ ಎರಡು ಮಾಡಿದರೆ ದೇಶದ ಯುವಕರು ಎಲ್ಲರೂ ಕೂಡ ದೇಶ ಖುಷಿಯಾಗಿರುತ್ತೆ, ಎಲ್ಲರೂ ಖುಷಿಯಾಗಿರ್ತಾರೆ, ಅವರು ಖುಷಿಯಾಗಿರ್ತಾರೆ. ಸೊ ಅದೇ ಸಮಾಧಾನ ಎಲ್ಲ ಕಷ್ಟಗಳಿಗೆ. ಸದ್ಗುರು ಅನ್ನುವಂಥದ್ದನ್ನ ತಮ್ಮ ಹೆಸರಿನಲ್ಲಿ ಕೂಡ ಸದ್ಗುರು, ಸತ್ಯವನ್ನ ಜನರಿಗೆ ತಿಳಿಸ್ಬೇಕು ಅನ್ನುವಂಥ ವಿಚಾರ. ಈ ಸದ್ಗುರು ಆಗಿ ಜನರನ್ನು ಮುನ್ನಡೆಸುವಂತಹ ಜವಾಬ್ದಾರಿಗಳನ್ನ ಅಥವಾ ಆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಅದು ಎಷ್ಟು ಚಾಲೆಂಜಿಂಗ್ ಮತ್ತು ಎಷ್ಟು ಖುಷಿ ಕೊಡುತ್ತೆ? ಹೌದು, ನಾವು ಗುರುವಲ್ಲಿ ಕೆಲಸನೇ ತುಂಬ ಖುಷಿ ಕೊಡುತ್ತೆ. ಯಾವ ಗುರು ಆಗಲಿ, ತಾವು ಯೋಗ ಗುರು ಆಗಲಿ, ಸ್ಪೋರ್ಟ್ಸ್ ಗುರು ಆಗಲಿ, ಅಥವಾ ಮ್ಯಾನೇಜ್ಮೆಂಟ್ ಗುರು ಆಗಲಿ, ಟೀಚರ್ಸ್ ಪ್ರೊಫೆಷನ್ ಈಸ್ ದ ಮೋಸ್ಟ್ ಫುಲ್ಫಿಲ್ಲಿಂಗ್ ಪ್ರೊಫೆಷನ್. ಅದರಲ್ಲಿ ಇದ್ರಂಥ ಒಂದು ಆತ್ಮತೃಪ್ತಿ, ಸಂತೋಷ ಏನಿದೆ ಬೇರೆ ಯಾವುದಲ್ಲಿ ಇಲ್ಲ. ಸೊ ಅದಕ್ಕೆ ನಾನು ಕೂಡ ಒಂಥರ ಟೀಚರ್ನೇ, ಆಚಾರ್ಯ ಅಥವಾ ಗುರು. ಅದೇ ನನ್ನ ಮುಖ್ಯವಾದಂಥ ಸಬ್ಜೆಕ್ಟ್ ಏನಂದರೆ ಆಧ್ಯಾತ್ಮ. ಅದರ ಬಗ್ಗೆ ನಾವು ಹೇಳ್ತೀವಿ. ಆದರೆ ಆಧ್ಯಾತ್ಮಕವನ್ನು ಮತ್ತೆ ಬರೀ ಒಂದು ಗಿಲಿಪಾಠ ಆಗಿ ಬರೀ ಮಂತ್ರಗಳು ನಾವು ಓದಿ ಆಮೇಲೆ ಅದನ್ನು ಜಪ ಮಾಡಿಕೊಂಡು ಕೂರ್ತಿದ್ರೆ ಅದು ಮಾತ್ರ ಸಾಕೋದಿಲ್ಲ. ಅದು ನನ್ನ ಆಧ್ಯಾತ್ಮ. ಅದನ್ನು ಸೇವೆ ರೂಪದಲ್ಲಿ ನಾವು ಜನರಿಗೆ ತೋರಿಸಬೇಕು. ಸೊ ಸ್ಪಿರಿಚುವಾಲಿಟಿ ಶುಡ್ ಟ್ರಾನ್ಸ್ಲೇಟ್ ಇನ್ ಟು ಸರ್ವಿಸ್, ಆ್ಯಂಡ್ ಸರ್ವಿಸ್ ಶುಡ್ ಬಿ ಡನ್ ವಿತ್ ಸ್ಪಿರಿಚುವಲ್ ಥಾಟ್ಸ್. ಇದು ನಮ್ಮ ಮುಖ್ಯವಾದಂಥ ಒಂದು ಮಂತ್ರ ಅಂದರೆ ಇದೆ. ಆದರೆ ನಾವು ಉಪನಿಷತ್ತುಗಳು, ಭಗವದ್ಗೀತೆ, ಇಂಥ ಒಂದು ಅದ್ವೈತ ಗ್ರಂಥಗಳು ಯಾವ್ಯಾವಿದೆಯೋ ಅದರ ಬಗ್ಗೆ ಹೆಚ್ಚು ನಾವು ಮಾತಾಡ್ತೀವಿ. ಐ ಬಿಲೀವ್ ಇನ್ ದಿ ಫಿಲಾಸಫಿ ಆಫ್ ಅದ್ವೈತ, ಆದಿಶಂಕರಾಚಾರ್ಯಸ್, ಆ್ಯಂಡ್ ಸೊ ಮೋಸ್ಟ್ಲಿ ಐ ಟೀಚ್ ದ್ಯಾಟ್. ಸೊ ಭಾಳ ವಿಡಿಯೋಗಳೆಲ್ಲ ಇದೆ, ಯೂಟ್ಯೂಬ್ನಲ್ಲಿ ಎಲ್ಲ ಇದೆ ಬಗ್ಗೆ. ಧನ್ಯವಾದ. ಸಂತೋಷ. ನಿಮ್ಮ ಮೂಲಕ ಹಲವಾರು ಜನ ಪೇಷಂಟ್ಸ್ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲ ಇಂಥ ಸಂಸ್ಥೆ ಇದೆ ಅಂತ. ಅವ್ರ ಪಾಪ ಎಲ್ಲೋ ಹೋಗಿ ಎಷ್ಟು ಖರ್ಚು ಮಾಡಿಬಿಡ್ತಾರೆ, ಆಮೇಲೆ ಎಲ್ಲ ಆದಮೇಲೆ ಇಲ್ಲಿಗೆ ಬರ್ತಾರೆ. ಅಂಥವ್ರಿಗೆ ನಿಮ್ಮ ನೆಟ್ವರ್ಕ್ News18 ಮೂಲಕ ಅಂಥ ಬಡವರಿಗೆ ಇಂಥ ಒಂದು ಅವಶ್ಯಕತೆ ಇದೆ, ಅವ್ರಿಗೆ ಈ ಹಾಸ್ಪಿಟಲ್ ಬಗ್ಗೆ ಮತ್ತು ಈ ಸಂಸ್ಥೆ ಬಗ್ಗೆ ತಾವು ಸ್ವಲ್ಪ ತಿಳಿಸಿ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತ ನನ್ನ ಒಂದು ಚಿಕ್ಕದ ಒಂದು ಪ್ರಾರ್ಥನೆ. ನಮಸ್ಕಾರ, ಧನ್ಯವಾದ. ಇದು ಸದ್ಗುರು ಮಧುಸೂದನ್ ಸಾಯಿ ಅವರ ಮಾತುಗಳು.